ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕಳೆದೊಂದು ವಾರದಿಂದ ಕರ್ನಾಟಕ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಪೈಪೋಟಿ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ಒಂದು ಹುದ್ದೆಗಾಗಿ ವಿಪರೀತ ಅಂತ ಹೇಳಿದರೆ ವಿಪರೀತವಾದಂಥ ಪೈಪೋಟಿ ನಡೀತಾ ಇದೆ. ಅದು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದರೆ, ನನ್ನ ಬಳಿ ಈ ಪರಿಪ್ರಮಾಣದಲ್ಲಿ ಶಾಸಕರಿದ್ದಾರೆ, ನಿಮ್ಮ ಬಳಿ ಈ ಪರಿಪ್ರಮಾಣದಲ್ಲಿ ಶಾಸಕರಿದ್ದಾರೆ ಅನ್ನುವಂತಹ ಲೆವೆಲ್ ತನಕ ಈ ಮುಖ್ಯಮಂತ್ರಿ ಗುದ್ದಾಟ, ಮುಖ್ಯಮಂತ್ರಿ ಹುದ್ದೆಗಾಗಿ ಪ್ರಯತ್ನಗಳು ನಡೀತಾ ಇದೆ. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ಬಣದ ನಡುವೆ ದೊಡ್ಡ ಮಟ್ಟದ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಹೊರಗಿಡಬೇಕು ಅಂತ ಸಿದ್ದರಾಮಯ್ಯನವರ ಬಣ ತಯಾರಿಯನ್ನು ಮಾಡಿಕೊಂಡಿದ್ರೆ, ಡಿ.ಕೆ. ಶಿವಕುಮಾರ್ ಶತಾಯಗತಾಯವಾಗಿ ಆ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಾನಾ ನೀನಾ, ಸಿದ್ದು ವರ್ಸಸ್ ಡಿ.ಕೆ. ಶ್ರೀ. ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಮುಖ್ಯಮಂತ್ರಿ ಕುರ್ಚಿಯ ಗುದ್ದಾಟದ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಇದೆ. ಈ ಬೆಳವಣಿಗೆಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ಹಂತದ ತಲ್ಲಣವೇ ಸೃಷ್ಟಿಯಾಗಿಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚಿದ ಪವರ್ ಶೇರಿಂಗ್ ತಳಮಳ ಹೆಚ್ಚಳ ಆಗ್ತಾ ಇದೆ. ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕಸರತ್ತು ನಡೆಸ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಕುರ್ಚಿಗೆ ಏರೋದಕ್ಕೆ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸಿಎಂ ಸ್ಥಾನ ಬೇಕೇ ಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಬಿಗಿಪಟ್ಟಾಗಿದೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿ.ಸಿ.ಎಂ ಮಧ್ಯೆ ಶಾಸಕರ ಬಲ ಪ್ರದರ್ಶನ ಕೂಡ ಆಗ್ತಾ ಇದೆ. ಶಾಸಕರ ಸಹಿ ಸಂಗ್ರಹವನ್ನು ಮಾಡಿದಾರಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ನೋಡಿ, ನನ್ನ ಬಳಿ ಜನ ಶಾಸಕರಿದ್ದಾರೆ ಅಂತ. ಇತ್ತ ಹೈಕಮಾಂಡ್ ಮಾತು ಒಪ್ಪಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಅಂಬೋಣ. ಹೀಗಾಗಿ ಇವರಿಬ್ಬರ ಮಾತಿನ ನಡುವೆ ಹೈಕಮಾಂಡ್ ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವೆಲ್ಲದರ ನಡುವೆ ದಲಿತ ಸಿಎಂ ಎನ್ನುವಂತಹ ಕೂಗು ಮತ್ತೊಮ್ಮೆ ಕರ್ನಾಟಕ ರಾಜಕಾರಣದಲ್ಲಿ ಕೇಳಿ ಬಂದಿದೆ. ನಂದೇನಿಲ್ಲ ರೀ, ನನಗೆ ಯಾವುದೂ ಮಾಹಿತಿ ಇಲ್ಲ, ಎಲ್ಲವನ್ನೂ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಅವರ ಮಾತು. ಹಾಗಾದರೆ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಬಳಿಕ ಎಲ್ಲದಕ್ಕೂ ಪೂರ್ಣ ವಿರಾಮ ಬೀಳುತ್ತಾ? ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಈ ಕಾಳಗದಲ್ಲಿ, ಈ ಪೈಪೋಟಿಯಲ್ಲಿ ಕೊನೆಗೆ ಗೆಲ್ಲೋದು ಯಾರು? ಸಿದ್ದರಾಮಯ್ಯನವರು ಮುಂದುವರೆದರೆ ಡಿ.ಕೆ. ಶಿವಕುಮಾರ್ ಅವರ ತಂತ್ರ ಏನು, ನಿಲುವೇನಾಗಿರುತ್ತೆ? ಇವತ್ತು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನು ಹೈಕಮಾಂಡ್ ಮಾತು ಕೇಳಬೇಕು, ಡಿ.ಕೆ. ಶಿವಕುಮಾರ್ ಕೂಡ ಹೈಕಮಾಂಡ್ ಮಾತು ಕೇಳಬೇಕು ಅಂತ. ಹಾಗಾದರೆ ವಾಟ್ ನೆಕ್ಸ್ಟ್? ಇದು ಇವತ್ತಿನ ಪ್ರಶ್ನೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ನೋಡ್ರಿ, ಸಿದ್ದರಾಮಯ್ಯ ಎಟ್ ಎನಿ ಕಾಸ್ಟ್ ಅವ್ರ ಅಧಿಕಾರದಿಂದ ಬಿಡುವುದಿಲ್ಲ, ಅವ್ರು ರಾಜೀನಾಮೆ ಕೊಡುವುದಿಲ್ಲ. ಕಾಂಗ್ರೆಸ್ ಹೈಕಮಾಂಡು ಅವ್ರು ಡೈರೆಕ್ಷನ್ ಕೊಟ್ಟರು ರಾಜೀನಾಮೆ ಕೊಡುವುದಿಲ್ಲ. ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ನೇಚರು ಸಿದ್ದರಾಮಯ್ಯವ್ರದ್ದೆ. ಅದಕ್ಕೆ ಪೂರಕವಾಗಿ ಅವ್ರ ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯಿದೆ ಅಂತೇಳಿ. ಹೀಗಾಗಿ ಅವ್ರು ಎಟ್ ಎನಿ ಕಾಸ್ಟ್ ಅಧಿಕಾರಕ್ಕೆ ಬಿಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಎಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಹಠದಿಂದ ಹಿಂದೆ ಸರಿಯುತ್ತಲ್ಲ. ಕೊನೆಗೆ ಎಲ್ಲಿಗೆ ಬರ್ತದೆ? ಇದು ಸರ್ಕಾರದ ಪತನ ಅಷ್ಟೇ ನಾ ಹೇಳೋದು. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಮುಗಿಸ್ಕೋಬೇಕು. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡ್ಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿಂದ
ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರಂತ ಮಾಡ್ತಾರೆ. ನೋಡಪ್ಪ, ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಡೀತದೆ. ನಾನು ನೆನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಅದ್ರ ಪ್ರಕಾರ ಅವರು ಆದಷ್ಟು ಬೇಗ ಏನು ಇರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲವನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಬಗೆಹರಿಸ್ತಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಈ ಥರ ಗೊಂದಲ ಇದ್ದೇ ಇರುತ್ತೆ ರೀ. ನಾನು ನೋಡಿದ್ದೀನಿ ಭಾಳ ಸರ್ಕಾರಗಳಲ್ಲಿ ಇರುತ್ತೆ ಸಣ್ಣ ಪುಟ್ಟ. ನನಗೆ ಇದನ್ನೇನು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಬಣದಲ್ಲಿ ಗುರುಸ್ಕೊಂಡಂತ ಶಾಸಕರುಗಳು ಸರ್ ಒಂದು ಹೇಳ್ತಿರುವಂತದ್ದು ಸರ್, ಅಧಿಕಾರವನ್ನ ತಂದಿದ್ದಾರೆ, 2.5 ವರ್ಷ ಅಧಿಕಾರ ಹಂಚಿಕೆ ಆಗಿತ್ತು, ಹಾಗಾಗಿ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ ಸರ್, ಒತ್ತಾಯ ಮಾಡ್ತಾರೆ. ಇದನ್ನ ನೀವು ಹೇಗೆ ನೋಡ್ತೀರಿ? ನೀವೇನು ಒತ್ತಾಯ ಮಾಡ್ತೀರಿ ಸರ್? ಪಕ್ಷ ಏನು ನೋಡ್ರಿ, ನಾವು ಏನೇ ಅಭಿಪ್ರಾಯ ಹೇಳಿದ್ರು ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ. ಪಕ್ಷ ಏನ್ ನಿರ್ಣಯ ತಗೊಳುತ್ತೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. AICC ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು DK ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು AICC ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದ್ರ ವಿಚಾರ ನನಗೆ ನಿಮ್ಮ ಮನೆಗೆ ಬಂದಿದ್ರು ಅವರು, ಅದು ಏನು ಹೌದ್ರಿ. ನಾವು ಅವ್ರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವ್ರು ನಮ್ಮ ಮನೆಗೆ ಬರ್ತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದ್ರಲ್ಲಿ ಏನು ವಿಚಾರ ಏನಿದೆ? ಏನಿಲ್ಲ, CM ಪ್ರತಿನಿಧಿಲ್ಲ, AICC ಪ್ರತಿನಿಧಿಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗೂ ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಒಂದು ಸುದ್ದಿ ಮಾಡ್ಲಿಕ್ಕೆ ಹೊರಟಿದ್ದೀರ. ಇದೆ, ಹೈಕಮಾಂಡೇ ಹೇಳ್ಬೇಕಾದ್ರೆ ಏನು ಅನ್ನೋದು. ಈಗ ಗೊಂದಲ ಯಾಕೆ ಬಂದಿದೆ ಅಂತ ನಮಗೂ ಕೂಡ ಅದು ಸರಿಯಲ್ಲ. ಏನಾದರೂ ಇದ್ರೆ ಅದು ನಮಗೆ ಗೊತ್ತಿಲ್ಲ. 2 ವರ್ಷ ಕೊಟ್ಟು ಈಗ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡೋದು 5 ವರ್ಷ ತಾನೇ. ವಿಧಾನಸಭಾ ಸದಸ್ಯರನ್ನ ಆಯ್ಕೆ ಮಾಡೋದು ಎಷ್ಟು? 5 ವರ್ಷ. ಮುಖ್ಯಮಂತ್ರಿ ಮಾಡಿರೋದು 5 ವರ್ಷ. ಅದು ಹೈಕಮಾಂಡ್ನವ್ರು ಏನಾರ ಮಾತುಕತೆ ಮಾಡಿದರೆ ಸಿದ್ದರಾಮಯ್ಯನವರು ಹೈಕಮಾಂಡು ಅದು. ಎಸ್, ಎಲ್ಲರ ಮಾತುಗಳನ್ನು ಕೂಡ ಕೇಳಿಸಿಕೊಂಡ್ರಿ. ಎಲ್ಲರೂ ಹೇಳ್ತಾ ಇರೋದು ಹೈಕಮಾಂಡ್ ನಿರ್ಣಯವೇ ಅಂತಿಮ. ನಮ್ಮ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾ ಇಲ್ಲ, ಇದು ಕೇವಲ ಮಾಧ್ಯಮಗಳ ಚರ್ಚೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯಿಂದ ಡಾಕ್ಟರ್ ದಿನೇಶ್ ಹರೋಳ್ಳಿ ಅವರಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ನಾಗೇಂದ್ರ ಅವರಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾಗಿರುವಂಥ ಹನುಮೇಶ್ ಆವ್ಗಲ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದನೇ ಇವತ್ತಿನ ಚರ್ಚೆಯನ್ನು ಶುರು ಮಾಡ್ತಿದ್ದೀನಿ ಸರ್. ನಾನು ಕಳೆದ 4 ದಿನಗಳಿಂದ ಕಾಡ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದರೆ, ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕೇವಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬರಹಕ್ಕೆ ಮತ್ತು ಮಾತಿಗೆ ಮಾತ್ರ ಸೀಮಿತ ಆಗಿದೆ, ನಮ್ಮ ಪಾರ್ಟಿಯಲ್ಲಿ ಇಂಥದ್ದೊಂದು ಏನು ಚರ್ಚೆನೇ ಆಗಿರಲಿಲ್ಲ, ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ, ಸಿದ್ದರಾಮಯ್ಯನವರು ನಾಯಕರಾಗಿದ್ದಾರೆ. ನಿಜವಾಗಿ ಹಾಗೆ ಆಗ್ತಿದೆಯೋ? ಕಾಂಗ್ರೆಸ್ನಲ್ಲೂ ಬೆಳವಣಿಗೆ ಆಗ್ತಿದೆ ಇದೆಲ್ಲ? ಇಲ್ಲ, ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ, ಒಂದು ಗೊಂದಲ ಸೃಷ್ಟಿಯಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. MLAಗಳಾಗಿ ಸುಮ್ಮನೆ ಯಾಕೆ ದೆಹಲಿಗೆ ಹೋಗ್ತಾರೆ, ಕರೆಕ್ಟ್, ಈ ಥರ ಎಲ್ಲರೂ ಸೇರುವಂಥದ್ದು, ಮಾತನಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಪರವಾಗಿ ವಿರುದ್ಧವಾಗಿ, ಇದೆಲ್ಲವನ್ನು ನೋಡಿದಾಗ ಒಂದು ಅಧಿಕಾರ ಹಂಚಿಕೆ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಏರ್ಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇವತ್ತಿನ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಒಂದು ಪರಿಸ್ಥಿತಿಯನ್ನು ನೋಡಿದರೆ ಕಾಂಗ್ರೆಸ್ ಹೈಕಮಾಂಡು ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಬಿಡಬಾರ್ದಾಗಿತ್ತು. ಈಗ 2.5 ವರ್ಷದ ಹಿಂದೆ ಯಾವಾಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದರೂ ಆ ಸಂದರ್ಭದಲ್ಲೇ ದೆಹಲಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಯಿತು ಮತ್ತು ಬಹಳಷ್ಟು ದಿನಗಳ ಕಾಲ, ಸುಮಾರು 4-5 ದಿನ ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ ಅವರು ಚರ್ಚೆ ಮಾಡಿ ಅವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಅಂತ ನಿರ್ಧಾರ ಮಾಡಿದರು. ಅವಾಗಿಂದ ಶುರುವಾಯ್ತಿದ್ದು ಚರ್ಚೆ, ಅಧಿಕಾರ ಹಂಚಿಕೆ. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ DK ಅನ್ನುವಂಥ ಚರ್ಚೆ ಅವಾಗಿಂದ ಶುರುವಾಯಿತು. ಒಂದು ರೀತಿ ಆ ರೀತಿಯ ಒಪ್ಪಂದ ಆಗಿದ್ರೆ ಅದನ್ನು ಬಹಿರಂಗವಾಗಿ ಹೇಳಬೇಕಾಗಿತ್ತು. ಇಲ್ಲ, 2.5 ವರ್ಷ ಆಗ್ತಾ ಇದ್ದಂಗೆ ಅದು ಸುಲಲಿತವಾಗಿ, ಅಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ಅಧಿಕಾರವನ್ನು ಬಿಟ್ಟುಕೊಟ್ಟು DK ಅವ್ರನ್ನ ಮಾಡಿ, ಅಥವಾ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗೋದಾದರೆ DK ಶಿವಕುಮಾರ್ ಅವ್ರ ಬಣಕ್ಕೆ ಯಾವ ಖಾತೆಗಳನ್ನು ಕೊಡಬೇಕು, ಎಷ್ಟು ಮಂತ್ರಿ ಸ್ಥಾನ ಕೊಡಬೇಕು, ಯಾರು KPCC ಅಧ್ಯಕ್ಷ, ಈ ರೀತಿಯ ಒಳಗಡೆ ಒಂದು ಮೊದಲೇನೆ ಒಪ್ಪಂದ ಆಗಿದ್ದರೆ 2.5 ವರ್ಷ ಆಗ್ತಾ ಇದ್ದಂಗೆ ಒಂದು ಸರಳವಾಗಿ ಅಧಿಕಾರ ಹಸ್ತಾಂತರ ಆಗಿದ್ರೆ ಕಾಂಗ್ರೆಸ್ಗೆ ಆಗ್ತಾ ಇರುವಂಥ ಡ್ಯಾಮೇಜ್ ಇದೆಯಲ್ಲ, ಇದನ್ನು ತಡೆಗಟ್ಟಬಹುದಾಗಿತ್ತು. ಸ್ವಲ್ಪ ಇವತ್ತು ಸರ್ ಇದರಲ್ಲಿ ಒಂದು ವೇಳೆ ನೀವು ಹೇಳದಂಗೆ ಕಾಂಗ್ರೆಸ್ನಲ್ಲಿ ಒಪ್ಪಂದವೇ ಆಗಿದ್ದರೆ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ DK ಶಿವಕುಮಾರ್ ಅನ್ನೋದಾಗಿದ್ದರೆ, ಒಂದು ವಾರದಿಂದ DK ಶಿವಕುಮಾರ್, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದರು.
ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಸಮಯ ಕೊಡ್ತಾರೆ, ಅಂದರೆ 2.5 ವರ್ಷ ಆದ ನಂತರವೂ ಕೂಡ ಸಿದ್ದರಾಮಯ್ಯನವರಿಗೆ ಸಮಯ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಯ ಕೊಡಲ್ಲ. ಏನಿದ್ರ ಅರ್ಥ? ಒಬ್ಬ ಹೈಕಮಾಂಡ್ ನಾಯಕರಾಗಿ ಒಬ್ಬ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಕೊಡಲ್ಲ, ಅವರನ್ನ ಭೇಟಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳೋದಾಗಿದ್ರೆ ಏನಿದ್ರ ಅರ್ಥ? ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ ನೀವು? ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಂಥವ್ರಿಗೆ ಸಮಯವನ್ನು ಕೊಡದೆ ನೀವು ನಿರಾಕರಣೆ ಮಾಡಿ ಕಳಿಸ್ತೀರಿ ಅಂತ ಹೇಳಿದ್ರೆ ನಮ್ಮ ಗುರಿ ಸ್ಪಷ್ಟ ಇದೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋ ಸಂದೇಶನ ಇದು. ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು, ಇವರು ಇಬ್ಬರನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ ಮತ್ತು ಅಕಾಮಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಆಯಿತು, ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮ ಇದೆ, ಪಕ್ಷದ ಅಧ್ಯಕ್ಷರಾಗಿದ್ದರು, ಅವರ ಈ ಗೆಲುವಿನಲ್ಲಿ ಅವ್ರಿಗೊಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ನೀವು ಬದಲಾವಣೆ ಮಾಡಿ ಅಂದರೆ ಸಿದ್ದರಾಮಯ್ಯನವ್ರನ್ನ ಇನ್ನೂ 2.5 ವರ್ಷ ಅಥವಾ ಮುಂದೆ ಅವ್ರನ್ನ ಏನು ಅಕಾಮಡೇಟ್ ಮಾಡಬೇಕು? ಈಗ ಹಿಂದೆ ಏನಾಗಿ ಮಾಡೋರು ಅಂದರೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗ ಈ ಥರ ಪರಿಸ್ಥಿತಿಗಳು ಬಂದಾಗ ಅವ್ರನ್ನ ಯಾವುದೋ ಒಂದು ರಾಜ್ಯಪಾಲರು ಮಾಡ್ತೀವಿ ಅಂತ. ಈಗ ಅದೂ ಇಲ್ಲ, ಈಗ ಕೇಂದ್ರದಲ್ಲಿ ಅಧಿಕಾರ ಇಲ್ಲ, ಅವ್ರಿಗೆ ಕೇಂದ್ರ ರಾಜಕಾರಣಕ್ಕೆ ಸೆಂಟ್ರಲ್ ಪೊಲಿಟಿಕ್ಸ್ಗೆ ಹೋಗೋಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇಲ್ಲ. ಅವ್ರನ್ನ ಹೇಳಿದ್ದಾರೆ, ನನಗೆ ಹಿಂದಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇನ್ನಿ ಅವ್ರಿಗೆ ಬೇರೆ ಏನೂ ಅಕಾಮಡೇಟ್ ಮಾಡೋಕ್ಕಿಲ್ಲ. ಅವರು ಅದಕ್ಕೆ ಇನ್ನೊಂದು 2.5 ವರ್ಷ ತಳ್ಳೋಣ, ಆಮೇಲೆ ಅವ್ರ ಮಗನ ಸಕ್ರಿಯ ರಾಜಕಾರಣಕ್ಕೆ ತರಬೇಕು. ಅವ್ರ ಮಗನೂ ಹೇಳಿದ್ದಾರೆ, ಯತೀಂದ್ರ, ನಮ್ಮ ತಂದೆ ಅಧಿಕಾರದಲ್ಲಿರೋವರೆಗೂ ನಾನು ಯಾವುದೋ ಮಿನಿಸ್ಟರ್ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಇನ್ನು 2.5 ವರ್ಷ ಇದ್ದು ಆಮೇಲೆ ರಾಜಕೀಯ ನಿವೃತ್ತಿ ತಗೊಂಡು ಏನೋ ಮಾಡ್ಬೇಕಂತಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಿಜವಾಗಿ ಏನು ಭರವಸೆಯನ್ನು ಕೊಟ್ಟಿದೆ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಇದೆಲ್ಲ ನೀವು ಹೇಳಿದಾರಲ್ಲ, ದೆಹಲಿಗೆ ಹೋದರೆ ಸಿದ್ದರಾಮಯ್ಯನವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಕೊಡಲ್ಲ ಅಂದರೆ ಬಹುಶಃ ಡಿ ಕೆ ಶಿವಕುಮಾರ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು, ಸಂದೇಶವನ್ನು ಹೈಕಮಾಂಡ್ ಕೊಟ್ಟಿಲ್ಲ, ಅವರು ಸತಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಓಕೆ ಸರ್, ಬರ್ತೀನಿ. ನಾಗೇಂದ್ರ ಅವರೇ, ಹೆಂಗೆ ನೋಡುತ್ತೆ JDS ಇದನ್ನು? ಅವಕಾಶನೋ, ನಮಗೊಂದೇನೋ ಅವಕಾಶ ಸಿಗ್ತಾ ಇದೆ, ಮರಳು ಭೂಮಿಯಲ್ಲಿ ನೀರು ಸಿಗ್ತಾ ಇದೆ ಅಂತ JDS ನೋಡ್ತಾ ಇದೆಯೋ, ಅಥವಾ ಹಿಂಗೆ ಆಗ್ತಿದೆಯಲ್ಲಪ್ಪ ಪರಿಸ್ಥಿತಿ ಅನ್ನುವಂಥ ಒಂದು ಗೊಂದಲ ಗೋಜಲು JDSನಲ್ಲಿ ಇದೆಯೋ? ಅಲ್ಲ, ಈಗ JDS ಪಕ್ಷ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಬೇಕಾಗಿದೆ. ಯಾವುದೇ ಒಂದು ಪಕ್ಷ ಬಂದರೆ ಕೂಡ ರಾಜ್ಯದ ಅಭಿವೃದ್ಧಿ ಮತ್ತು ಏನು ಜನ ನಿರೀಕ್ಷೆ ಇಟ್ಟಿದ್ರು, ಮತ್ತು ಏನು ಈ ಸತಿ ಕಮಾಂಡಾಗಿ ಸರ್ಕಾರ ಬಂದರೆ, ಮೈತ್ರಿ ಸರ್ಕಾರಕ್ಕೆ ಬಂದರೆ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿದೆ. ಈಗಾಗಲೇ ನಾವು ನೋಡಿದ್ದೀವಿ 2018 ನಡೆದಂಥ ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿಗಳು ಎಷ್ಟು ಮಟ್ಟಿಗೆ ಗತ ಕಾಲಕ್ಕೆ ಸೇರಿದ್ದಾವೆ ಅಂತ ನೋಡಿದ್ದೀವಿ. ಮೈತ್ರಿ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಧೈರ್ಯ ಮಾಡಿ, ಆ ಒಂದು ಧೈರ್ಯ ಸಾಹಸದಿಂದ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಮಾಡಿತೆ ಅನ್ನೋ ಕೀರ್ತಿ ಇರೋದು ಕುಮಾರಸ್ವಾಮಿ ಅವ್ರಿಗೆ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ದರೆ ಪ್ರಾದೇಶಿಕ ಪಕ್ಷನೇ ಬೇಕಾಗಿರೋದು ಒಂದು ರಾಜ್ಯದ ಮಟ್ಟವಾಗಿ. ಯಾಕಂದರೆ ಪ್ರಾದೇಶಿಕ ಪಕ್ಷ ಒಂದು ಅಭಿವೃದ್ಧಿ ಮೂಲ ಸಂಕೇತ ಆಗಿದೆ. ಇವತ್ತು ನ್ಯಾಷನಲ್ ಪಾರ್ಟಿ ಕಥೆಗಳು ಏನಾಗ್ತಾ ಇದಾವೆ ಅಂತಂದ್ರೆ ಅಧಿಕಾರದ ದಾಹಿಗಳು, ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ವಿಷಯ ಹೇಳ್ತಾ ಇದ್ದೀನಿ ನೋಡಿ, ಡೈವರ್ಟ್ ಮಾಡಕ್ ಹೋಗ್ಬೇಡಿ, ವಿಷಯ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಸರ್, ಕಂಪ್ಲೀಟ್ ಮಾಡಕ್ ಬಿಡಿ. ನಾವು ರಾಷ್ಟ್ರೀಯ NDAನೇ ಮಾಡ್ಕೊಂಡಿದ್ದೀವಿ, ನಾವು ಬಿಜೆಪಿ ಜೊತೆ ಎಲೆಕ್ಷನ್ಗೆ ಹೋಗೋದು, ನಾವು ಮುಂದೆ ಹೋಗೋ ಎಲೆಕ್ಷನ್ ಕೂಡ ಬಿಜೆಪಿ ಜೊತೆ ಹೋಗೋದು. ಆದರೆ ಜನರ ಅಭಿಪ್ರಾಯ ಮುಖ್ಯ ಅಲ್ವಾ? ಇವಾಗ ನಾವು NDA ಮಾಡ್ಕೊಂಡಿದ್ದೀವಿ, ಬಿಜೆಪಿ ಜೊತೆ ದೂರ ಇದ್ದೀವಿ ಅಂತಲ್ಲ, ಬಿಜೆಪಿ ಜೊತೆ ಕಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಾಜ್ಯದ ಜನರ ಮನಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ? ನ್ಯಾಷನಲ್ ಪಾರ್ಟಿಗಳನ್ನ ಇವತ್ತು ಹೈಕಮಾಂಡ್ ಬಾಗಿಲು ಕಾಯ್ತಾ ಇದ್ದಾರೆ. ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವ್ರು ಮೀಟ್ ಮಾಡಕ್ಕೆ ಹೋದ್ರೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಅವ್ರ ಸೀನಿಯರಿಟಿಗೆ ಎಲ್ಲಿ ಬಂತು? ರಾಹುಲ್ ಗಾಂಧಿ ಅವ್ರ ಸೀನಿಯರಿಟಿ ಏನು, ಏಜ್ ಏನು, ಸಿದ್ದರಾಮಯ್ಯ ಅವ್ರ ಏಜ್ ಏನು, ಅಪಾಯಿಂಟ್ಮೆಂಟೇ ಕೊಡಲ್ಲ ಅವ್ರಿಗೆ. ಈ ರೀತಿಯಾದ ಅವಮಾನಗಳು ಹೈಕಮಾಂಡ್ ಬಾಗಿಲು ಕಾಯುವಂತ ಪರಿಸ್ಥಿತಿ ಏನು ಬಂದಿದೆ? ರಾಜ್ಯದ ಜನಕ್ಕೆ ರಾಜ್ಯದ ಅಭಿವೃದ್ಧಿ ಮಾಡೋಕ್ಕಾಗದ ಹೈಕಮಾಂಡ್ ಬಾಗಿಲು ಕಾಯ್ತಾ ಇದ್ದಾರೆ. ಇವತ್ತು ರಾಜ್ಯ ಜನ ಇದೆಲ್ಲ ಒಂದೊಂದು ಕೂಡ ನೋಡ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನದ ಮನಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ನಮಗೆ ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ನಮ್ಗೆ ಅಭಿವೃದ್ಧಿ ಆಗ್ತಾ ಇತ್ತು. ಇವತ್ತು ರೈತರು ಚಲ್ಲಾಟ ಇರ್ತಾರೆ, ರೈತರು ಬಹಳ ಚಲ್ಲಾಟ ಇದ್ದಾರೆ. ಇವತ್ತು ಆತ್ಮಹತ್ಯೆಗಳು ನಡೀತಾ ಇದಾವೆ, ಸರಣಿ ಸಾವುಗಳಾಗ್ತಾ ಇದಾವೆ. ಈ ರೀತಿ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ, ಅಭಿವೃದ್ಧಿ ಬಗ್ಗೆ, ರೈತರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಎಲ್ಲದರ ಬಗ್ಗೆ ಮಾತನಾಡೋಣ. ಬಟ್ ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದನ್ನ ನಾನು ಹೇಳಕ್ ಬರ್ತಾ ಇದ್ದೀನಿ. ಇವತ್ತು ಪರಿಸ್ಥಿತಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಆದ್ರೂ CM ಆಗ್ಬಿಡ್ಲಿ, ಜನರ ಅಭಿವೃದ್ಧಿ ಮಾಡಲಿ. ಜನರ ಅಭಿವೃದ್ಧಿ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದಿಂದ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ಅಭಿವೃದ್ಧಿಗಳು, ಅಂಕಿಅಂಶಗಳು ಕೊಡ್ಬೇಕಲ್ವಾ? ನಾನು ಇವತ್ತು ರಾಜ್ಯ ಜನಗಳ ಪರ ಇಲ್ಲಲ್ಲ. ಇವತ್ತು ರಾಜ್ಯ ಜನ ಒಲವಿದೆ, ಹೋಗ್ಲಿ, ನೀವು ಸಿದ್ದರಾಮಯ್ಯನೇ ಮುಂದುವರಿ ಅಂತ ರಾಜ್ಯ ಜನ ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ರಾಜ್ಯ ಜನ ಹೇಳ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಅಂಕಿಅಂಶ ಪ್ರಕಾರ ಒಂದು 5 ಅಭಿವೃದ್ಧಿಗಳು ಮಾಡಿಲ್ಲ. ಗ್ಯಾರಂಟಿಯನ್ನ ಚಂಪ್ ತಂದು ಜನ ಕೈ ಕೊಟ್ಬಿಟ್ಟು ಇವತ್ತು ಎಲ್ಲಾದ್ರಲ್ಲೂ ಕೂಡ ಇವತ್ತು ಇಲಾಖೆಗಳು ನಿಶಬ್ದವಾಗಿ ನಿಂತಿದ್ದಾವೆ, ಯಂತ್ರ ಕುಸಿದೋಗಿದೆ, ಅಧಿಕಾರಿಗಳು ಯಾರು ಕಂಟ್ರೋಲ್ ಸಿಸ್ಟಮ್ ಬರ್ತಾ ಇಲ್ಲ. ನಿಮ್ಮ ಅಧಿಕಾರ ಇದ್ದಾಗ ಎಲ್ಲವೂ ಸುಸೂತ್ರವಾಗಿ ನಡೀತಾ, ನೀವು ನೋಡಿದ್ದೀರಲ್ಲ, ಎಲ್ಲವೂ ಸುಸೂತ್ರವಾಗಿತ್ತಾ? ರಾಜ್ಯ ಅಭಿವೃದ್ಧಿ ಸಾಧಿಸಿಬಿಡ್ತಾ ಗ್ರಾಮಾವಸ್ಥೆ ಆಗಿದೆ ಏನ್ರಿ? ಇವತ್ತರೆಗೂ 2 ವರ್ಷ ಆಯ್ತಲ್ಲ, ಗ್ರಾಮಾವಸ್ಥೆ ಆಗಿದೆಯಾ? ಜನಸ್ಪಂದನ ಕಾರ್ಯಕ್ರಮ ಮಾಡಿದಾರ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅವರು, ಗ್ಯಾರಂಟಿಗಳು ಜನರನ್ನ ಆರ್ಥಿಕ ಅಭಿವೃದ್ಧಿ ಮಾಡಿದ್ದಾರೆ. 2,000 ಕೊಟ್ಟು 10 ತಿಂಗಳಾಗಿದೆ, ಜನರಿಗೆ 10 ತಿಂಗಳಾಗಿದೆ ಗೃಹಲಕ್ಷ್ಮಿ ಕೊಟ್ಟು 10 ಕೆಜಿ ಕೊಡ್ತೀವಿ, ಅಭಿವೃದ್ಧಿ ಮಾಡಿದ್ದಾರೆ. 10 ಕೆಜಿ ಕೊಡ್ತೀನಿ ಅಂದ್ಬಿಟ್ಟು 5 ಕೆಜಿ ನೋಡಿ, ಈಗ 10 ಕೆಜಿನ ಬರ್ತಾ ಇದೆ. ನೋಡಿ, ಇವಾಗ ನೀವೇನ್ ಹೇಳಿದ್ರಿ, ಕಾಂಗ್ರೆಸ್ ಮೂಲ ಸಿದ್ಧಾಂತ ಇದ್ದಿತ್ತು ಗರೀಬ್ ಹಠಾವ್ ಅಂತ ಇತ್ತು ಸಿದ್ಧಾಂತ ಅವ್ರದ್ದು.
ಇವತ್ತವರೆಗೂ ಕೂಡ ಚೀಲ ಕೈ ಕೊಟ್ಟು ಬೇರ್ಕೊಂಡು ನಿಂತ್ಕೊಂಡು ಸರ್ಕಾರ ಮುಂದೆ ಭಿಕ್ಷೆ ಬೇಡ ಬಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ಮ ಅದೇ NDA ನೀವು ಶಿಕ್ಷಣಕ್ಕಾಗಿ ಸರ್, ಶಿಕ್ಷಣವಾಗಿ ಯಾಕೆ ನಾಗೇಂದ್ರ ಅವರೇ, ಶಿಕ್ಷಣ ಉಚಿತ ಮಾಡಿಲ್ಲ ಅವರು, ಆಸ್ಪತ್ರೆಗಳ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಇವತ್ತು ನಾನು ಮಾತಾಡ್ತಾ ಇರೋದು ಗರೀಬಿ ಹಠಾವ್ ಆಗಿದೆಯೋ, ಬಡವರ ಸಂಖ್ಯೆ ಕಡಿಮೆ ಆಗಿದೆಯೋ, ರಾಜ್ಯ ಇವರು ಸಿಎಂ ಕುರ್ಚಿಕಿನ ನಮಗ್ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಅಲ್ವಾ, ಈ ಜನರ ಅಭಿವೃದ್ಧಿ ಅಲ್ವಾ, ಈ ರೈತರ ಒಂದು ಬೆಳವಣಿಗೆ ಅಲ್ಲ, ರೈತರ ಒಂದು ಶಿಕ್ಷಣ ಅಲ್ವಾ. ಹಾಗಿದ್ರೆ ಇದೇ ಕುಮಾರಸ್ವಾಮಿ ಅವರು ಇದೇ ಕಾಂಗ್ರೆಸ್ನವ್ರ ಜೊತೆ ಮೈತ್ರಿ ಮಾಡಿಕೊಂಡಾಗ 2018ರ ವಿಧಾನಸಭಾ ಚುನಾವಣೆ ಆದ್ಮೇಲೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿದ್ರು, ನಾನು ಸಮಯವನ್ನ ಕಳೀತಾ ಇದ್ದೀನಿ ಅನ್ನೋದು ನನಗೆ ಬಹಳ ಸ್ಪಷ್ಟವಾಗಿದೆ. ಕಳೆದ ಒಂದು ವಾರದಿಂದ ಒಂದು ಹೈಡ್ರಾಮಾಕ್ಕೆ ಕರ್ನಾಟಕ ಸಾಕ್ಷಿಯಾಗಿದೆ, ಜನರಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ. ಪ್ಲೀಸ್ ನಾನು ಹೇಳೋದನ್ನು ಕಂಪ್ಲೀಟ್ ಮುಗಿಸ್ಕೊಳ್ಳಿ. ಇವತ್ತು ಜನರಿಗೆ ಸಮಯ ವ್ಯರ್ಥ ಮಾಡ್ತಿದ್ದಾರೆ, ಜನರ ಅಭಿವೃದ್ಧಿ ಮಾಡ್ತಾ ಇಲ್ಲ, ಇತ್ಯಾದಿ ಅಂತ ಹೇಳ್ತಾ ಇದ್ದೀರಲ್ವಾ. ಅವತ್ತು ಹೈಡ್ರಾಮಾ ಮಾಡಿದವರು ಯಾರು? ಒಂದು ವಾರದ ಬಗ್ಗೆ ಮಾತಾಡ್ತಾರೆ. ಇವತ್ತು 2.5 ವರ್ಷದಿಂದ ಬರೀ ಸಮಯ ಹಾಳು ಮಾಡಿದ್ದಾರೆ. ಇವತ್ತು ಟಾರ್ಗೆಟ್ ಕೊಟ್ಟಿದ್ದು ಗುಂಡಿನ ಮುಚ್ಚಕ್ಕಾಗಿಲ್ಲ. ಅವತ್ತು ಮೈತ್ರಿ ಸರ್ಕಾರ ಆಯ್ತು. ನೀವು ಹೇಳ್ತಾರ ವಿಷಯಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾ ಪರಿಪೂರ್ಣವಾದ JDS ಪಕ್ಷ ಇದ್ದು ಈ ಮಾತು ಹೇಳಿದ್ರೆ ನಾವು ಸ್ವಾಗತ ಮಾಡೋಣ. ನಿಮ್ಮ ಮಾತಿಗೆ ಮೈತ್ರಿ ಸರ್ಕಾರದಲ್ಲಿ ಇದ್ದಂತ ಕಗ್ಗಂಟುಗಳು, ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಮಾಡಕ್ ಬಿಡದೆ ಸರ್ಕಾರ ಉಳಿಸ್ಕೊಳಕ್ ಪ್ರಯತ್ನ ಪಟ್ಟರಲ್ಲ. ಎಲ್ಲಾ ರೀತಿ ಹೌದು, ಎಲ್ಲಾ ರೀತಿ ನಾನಾ ರೀತಿ ಪ್ರಯತ್ನ ಪಟ್ಟಾಗ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು DK ಶಿವಕುಮಾರ್ ಅವರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸದನದಲ್ಲಿ ನಿಂತ್ಕೊಂಡು ಜೋಡಿ ಎತ್ತಾಗಿ ನಾವು ರಾಜ್ಯದ ಅಭಿವೃದ್ಧಿ ಮಾಡ್ಬೇಕಂದಾಗ ಇದೇ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ಆಯ್ತು ಈಗ ಇನ್ನೊಂದು ವಿಚಾರ, ಇವಾಗ ಇವ್ರದೇ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನ DK ಶಿವಕುಮಾರ್ ತಂದಿದೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. 2023ರಲ್ಲಿ ನನ್ನ ಮುಖಾಂತರ ಕಾಂಗ್ರೆಸ್ ಪಕ್ಷ ಬಂತು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಯೋಚನೆ ಮಾಡಕ್ ಹೋದ್ರೆ ಕಾಂಗ್ರೆಸ್ ಪಕ್ಷ 2013ರಲ್ಲಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಪರಮೇಶ್ವರ್ ಇದ್ರು. ಅವರು ಹೇಳ್ತಾರೆ ನನ್ನ ಸಮ್ಮುಖನು ಸರ್ಕಾರ ತಂದಿದ್ದೀನಿ. DK ಶಿವಕುಮಾರ್ ಅವರೇ, ನೀವು ಒಬ್ಬರೇ ಇದಕ್ಕೆ ಶ್ರಮ ಪಟ್ಟಿಲ್ಲ, ನಾವು ಇದಕ್ಕೆ ಶ್ರಮ ಪಟ್ಟಿದೀವಿ, ನನ್ನ ಯಾಕೆ CM ಮಾಡಬಾರ್ದು ಅಂತ ಇದ್ದಾರೆ. ನನಗಿನ ಉತ್ತೇಜನ ಏನಂತಂದ್ರೆ, ನಮಗಿನ ಇವತ್ತು ರಾಜ್ಯದ ಜನರ ಅಭಿಪ್ರಾಯ ಏನಂತಂದ್ರೆ ಅವ್ರು ಹೆಂಗನ ಹಾಳಾಗೋಗ್ಬಿಡ್ಲಿ, ನಾವು ನಂಬಿದ್ವಲ್ಲ ಇವ್ರನ್ನ 140 ಸೀಟ್ ಕೊಟ್ವಲ್ಲ, ಇವ್ರ ಅಭಿಪ್ರಾಯಗಳೇನು? ಇವತ್ತು ಒಂದೇ ಸಮಸ್ಯೆ ಇಲ್ಲ ಇಲ್ಲಿ, ಬರೇ CM ಕುರ್ಚಿ ಮಾತ್ರ ಟಾರ್ಗೆಟ್ ಅಲ್ಲ. ಇಲ್ಲಿ ಸಚಿವ ಸಂಪುಟ ಇದೆ, ಸಚಿವ ಸಂಪುಟ ಜೊತೆ ಅಧ್ಯಕ್ಷ ಸ್ಥಾನ ಇದೆ, CM ಸ್ಥಾನ ಇದೆ. ನಿಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿದ್ದಂಥವರು ಏನ್ ಆರೋಪ ಮಾಡಿ 2023 ಆದ್ಮೇಲೆ ಹೊರಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ವಾಪಸ್ ಬರ್ತೀನಿ. ಸರ್, ಬಿಜೆಪಿಗೆ ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಶಾಸಕರ ಖರೀದಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ. ಇದನ್ನು ಮಾಡಿದ್ದು BJP ಅವರಲ್ವಾ ಈ ಹಿಂದೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ. ಇದನ್ನು ನಾನು ಪ್ರವೀಣ್ ಅವರೇ, ತಾವು ಇದನ್ನ ಟ್ಯಾಂಪರಿಂಗ್ ಮಾಡಿ ಹೇಳ್ತಾ ಇದ್ದೀರಿ. ಖರೀದಿ ಮಾಡಿಲ್ಲ ನಾವು. ಸರ್ಕಾರಗಳನ್ನ ಯಾವುದೇ ಕಾಲಘಟ್ಟದಾಗೂ ಯಾವ ಶಾಸಕರನ್ನು ನಾವು ಖರೀದಿ ಮಾಡಿಲ್ಲ. ಉದಾಹರಣೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುಶಃ ತಮಗೆ ಜ್ಞಾಪಕ ಇರ್ಬೋದು, ಕಳೆದ ಒಂದು 6-7 ತಿಂಗಳ ಹಿಂದೆ ಇದೇ ಕಾಂಗ್ರೆಸ್ಸಿನ ಶಾಸಕರಾದಂಥ ಸನ್ಮಾನ್ಯ ರವಿ ಗಣಿಗರ್ ಅವರು ಆ BJP ಅವರು ನಮ್ಮ ಶಾಸಕರಿಗೆ 50 ಕೋಟಿ 100 ಕೋಟಿ ಕೊಟ್ಟು ಖರೀದಿ ಮಾಡ್ತಾ ಇದಾರ ಅಂತ ಹೇಳಿದ್ರು. ಯಾರನ್ನ? ಕಾಂಗ್ರೆಸ್ ಶಾಸಕರನ್ನ ಅಂತ ಹೇಳಿದ್ರು. ಆವಾಗ ಅದೇ ಕಾಂಗ್ರೆಸ್ ಶಾಸಕರು ಅವ್ರು ಯಾರ ಹೆಸರು ಉಲ್ಲೇಖ ಮಾಡಿದ್ರು, ಅದೇ ಕಾಂಗ್ರೆಸ್, ಬಹುಶಃ ಬಾಬಾ ಸಾಹೇಬ್ ಪಾಟೀಲ್ ಇರ್ಬೇಕು, ಬೆಳಗಾವಿ ಜಿಲ್ಲೆಯಿಂದ, ಆ ಚಿಕ್ಕಮಂಗ್ಳೂರ್ ಹತ್ರ ಒಂದು ಕ್ಷೇತ್ರದಿಂದ ಅವ್ರು ಮೂಲತಃ BJP ಅವರು, ಆದ್ರೆ ಇವಾಗ ಅವರು ಕಾಂಗ್ರೆಸ್ ಶಾಸಕರಾಗಿದ್ದಾರ. ಅವರು ನನ್ನ ಸ್ನೇಹ ಇದೆ, ಆದ್ರೆ ಏನು ರವಿ ಗಣಿಗವರ ಆರೋಪ ಸುಳ್ಳು ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು. ಅವ್ರದೇ ಶಾಸಕರ ಇದನ್ನ ಮಾಡಿದ್ರು. ಅಂದ್ರೆ ಇದ್ರ ಮೇಲೆ ನೀವು ತಿಳ್ಕೊಬೇಕು, ಕಾಂಗ್ರೆಸ್ ನಮ್ಮ ಅಟಲ್ಜಿ ಒಂದು ಮಾತು ಹೇಳ್ತಿದ್ರು, ಕಾಂಗ್ರೆಸ್ ಅಧಿಕಾರದಾಗ ಇದ್ದಾಗ ಯಾವ ರೀತಿ ಎಷ್ಟು ಡೇಂಜರು, ಅಧಿಕಾರದಿಂದ ಇದ್ದಾಗ ಇನ್ನೂ ಅದಕ್ಕಿಂತ ಅತಿ ಡೇಂಜರ್ ಅನ್ನುವಂಥದ್ದು ಹೇಳುವುದರಿಂದ ಡೇಂಜರ್ ಅದು ಜಾಸ್ತಿ ಡೇಂಜರ್ ಅಂತ ಹೇಳ್ತಿದ್ರು. ಅಂದ್ರೆ ಇದನ್ನ ಒಂದು ನೆರೆಟಿವ್, ಇದ್ದಕ್ಕಿಂತ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಜಾಸ್ತಿ ಡೇಂಜರ್ ಅಂತ ಹೇಳ್ತಿದ್ರು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ನೀವೀಗ ಹೇಳಿದ್ರಿ ನೀವು BJP ಖರೀದಿ ಮಾಡಿದ್ರು ಅಂತ, ಅವಾಗ ಅವ್ರು ಅಧಿಕಾರದ ಇದ್ದಿದ್ದಿಲ್ಲ. ಈ ರೀತಿ ಯತ್ನಾಳ್ ಅವ್ರು ಹೇಳಿದ್ರಲ್ಲ, ಅದಕ್ಕೇನಂತೀರಿ? ಯತ್ನಾಳ್ 100 ಕೋಟಿ ಕೊಟ್ಟು CM ಆಗಿದ್ದಾರೆ ಅಂತ ನಿಮ್ದೇ ಪಾರ್ಟಿ ಅವರು? ನಮ್ದೇ ಪಾರ್ಟಿಗೆ ಹೇಳಿಲ್ಲ ಅವರು, ನಮ್ಮ ಪಾರ್ಟಿಗೆ ಹೇಳಿಲ್ಲ ಅವರು. ಯಾರು ಹೇಳಿದ್ರು ಸರ್? ಅವರು ಯಡಿಯೂರಪ್ಪನವರ ವಿರುದ್ಧ ಏನ್ ಮಾತನಾಡಿದ್ರು? ನಮ್ದಲ್ಲ ಅದು ವೈಯಕ್ತಿಕ ಅವ್ರದ್ದು ಒಂದು ಮಾತದು. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತದಲ್ಲ. ಪಕ್ಷದವ್ರು ಯಾರು ಅದನ್ನು ಒಪ್ಪಂಗಿಲ್ಲ, ಪಕ್ಷದವ್ರನ್ನ ಯಾರು ಎಂಡೋರ್ಸ್ ಮಾಡಂಗಿಲ್ಲ. ಈ ಸಂದರ್ಭ ನಾನು ಹೇಳ್ತೇನೆ. ಆಮೇಲೆ ಇವತ್ತು ಸದ್ಯಕ್ಕೆ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಒಂದು ನಾಗರಿಕ ಸರ್ಕಾರ ಆಗ್ಲಾರ್ದ ಪ್ರಜಾಪೀಡಕ ಸರ್ಕಾರ ಆಗಿದೆ. ಪ್ರವೀಣ್ ಅವರೇ, ಏನು ಇವತ್ತು ಪರಿಸ್ಥಿತಿ ರಾಜ್ಯದಾಗ? CM DCM ಏನ್ ಮಾತಾಡ್ತಾ ಇದಾರ ಇವತ್ತು? ನೀವು ನೋಡ್ತಾ ಇದೀವಿ, ಥ್ರೆಟ್ನಿಂಗ್ ಮಾಡ್ತಾ ಇದಾರೆ ಮಾಧ್ಯಮದವರಿಗೆ. ಅವು ಇವತ್ತವರು ಮಾಡ್ತಿದ್ದಾರೆ ನೋಡಿದ್ರಲ್ಲಿ. ಇವತ್ತು DK ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದ್ರು, ನಿಮ್ಮ ಮೇಲೆ ಡಿಫಾಮೇಶನ್ ಮಾಡ್ತೀನಿ, ನೀವೆಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. 2019ರಲ್ಲಿ ನಿಮ್ಮ ಸರ್ಕಾರ ಬಂತು,
ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಹೌದು. 2ನೇ ವರ್ಷದ ಸಂಭ್ರಮಾಚರಣೆ ಕಾರ್ಯಕ್ರಮ ಇತ್ತು. ಹೌದು. ಅದಕ್ಕಿಂತ ಮೊದಲು ಏನು ವದಂತಿಗಳು ಬಂತು, ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿಗಳು ಬಂತು, ಮಾಧ್ಯಮಗಳಲ್ಲೆಲ್ಲ ಪ್ರಕಟ ಆಯಿತು. ಬಿಜೆಪಿ ಎಲ್ಲ ನಾಯಕರು ಒಪ್ಕೊಂಡ್ಬಿಟ್ರ, ಹೌದು ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಅಂತ. ಅವತ್ತು ನೀವು ಇದನ್ನೇ ಮಾಡಿದ್ರಲ್ಲ, ನಮ್ಮಲ್ಲಿ ನಾಯಕತ್ವದ ಗೊಂದಲ ಇಲ್ಲ, ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ಪ್ರವೀಣ್ ಅವರೇ, ಇದು ಮಾಧ್ಯಮಗಳ ಸೃಷ್ಟಿ, ನಾವು ರಾಜ್ಯದ ಅಭಿವೃದ್ಧಿಗೆ ಬದ್ಧರಾಗಿದ್ದೀವಿ. ಇದೇ ಸ್ಟೇಟ್ಮೆಂಟ್ ಗಳನ್ನ ನೀವೇನು ಅವತ್ತು ಕೊಟ್ರಲ್ಲ, ಇವತ್ತು ಅದೇ ಸ್ಟೇಟ್ಮೆಂಟ್ ಗಳನ್ನು ಕಾಂಗ್ರೆಸ್ನವರು ಕೊಡ್ತಿದ್ದಾರೆ. ಖಂಡಿತ ನೀವು ಹೇಳಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ನಾನು ಏನು ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ, ಆ ರೀತಿ ಹೇಳೋದು ರಾಜಕೀಯ ಪಕ್ಷ ಸಹಜ. ಆದ್ರೆ ನಿಮ್ಮ ಮೇಲೆ ನಾವು ಡಿಫಾರ್ಮೇಶನ್ ಬಿಲ್ ಮಾಡ್ತೀವಿ ಅಂತ ಹೇಳಲಿಲ್ಲ ನಾವು. ಓಕೆ, ಭಾಜಪದವ್ರು ಯಾವಾಗೂ ಹಾಗೆ ಹೇಳಿಲ್ಲ. ಓಕೆ, ಆಮೇಲೆ ನೀವು ಭಾಜಪದವರು ಒಂದು ಸಣ್ಣ ತಪ್ಪು ಮಾಡಿದ್ರೆ ಅವ್ರು ಇನ್ನು ಮಾಡ್ತೀರಿ, ಇವತ್ತು ಅವ್ರು ಡಿಫಾರ್ಮೇಶನ್ ಬಿಲ್ ಮಾಡ್ತೀನಿ ಅಂತ ಮಾಧ್ಯಮದವ್ರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಇವತ್ತು ಇನ್ನೊಂದು ಹೇಳ್ತಿದ್ದೀನಿ, ಇಲ್ಲ ಒಂದು ಮಾತು ಅಲ್ಲ ವಾಪಸ್ ಬರ್ತೀನಿ. ದಿನೇಶ್ ಹಾರೋಳ್ ಅವರೇ, ನೀವು ಕೂಡ ಕಾಂಗ್ರೆಸ್ ಜೊತೆಗೆ ಸ್ನೇಹ ಸಂಬಂಧ ಇದ್ದವರು, ಕರ್ನಾಟಕದಲ್ಲಿ ಈ ಬೆಳವಣಿಗೆಗಳಾಗ್ತಾ ಇದೆ, ಬಿಹಾರ ಚುನಾವಣೆ ನಂತರ ಇದೊಂದು ಆಗ್ತಾ ಇದೆ ಅಂತ ಒಂದು ಬೆಳವಣಿಗೆಗಳು. ಅಂದರೆ ಇವತ್ತಿನ ಪರಿಸ್ಥಿತಿ ನಾವು ನೋಡಿದಾಗ ಇವ್ರೇನು ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ಮಕ್ಕ ನೋಡ್ಕೊಂಡು ಎಲ್ಲ ಓಟ್ ಹಾಕಿದ್ರು ಅಂತ, ಸಿದ್ದರಾಮಯ್ಯನವರು ನಮ್ಮ ಮಕ್ಕ ನೋಡಿ ಓಟ್ ಹಾಕ್ಕೊಂಡ್ರು ಅಂತ ಕಚ್ಚಾಡ್ತಾ ಇರೋದು. ಇವರಿಬ್ಬರು ಮಕ್ಕ ನೋಡಿ ಜನ ಓಟ್ ಹಾಕಿಲ್ಲ. ಅವತ್ತಿನ ನಡೆದಂಥ ಬೆಳವಣಿಗೆಗಳು 2018ರಿಂದ ಏನು ಒಂದು 5 ವರ್ಷ ನಡೀತು ಬೆಳವಣಿಗೆಗಳು, ಇದೇ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಮತ್ತೆ ಅವ್ರನ್ನ ಬೀಳಿಸಿ ಮತ್ತೆ ಇವರೇ ಆಪರೇಷನ್ ಕಮಲ ಅಂತ ಮಾಡಿ ಅಲ್ಲಿ ಬಾಂಬೆಗೆ ಒಂದಷ್ಟು ಜನ ಓಡಿಸ್ಕೊಂಡು ಹೋಗಿ 19 ಜನ, ಮತ್ತೆ ಈ ದ್ವಂದ್ವಗಳು, ಮತ್ತೆ ಎಲೆಕ್ಷನ್ಗಳು, ಕುದುರೆ ಹಾರ್ಸ್ ಟ್ರೇಡಿಂಗು, ಇವೆಲ್ಲ ನೋಡಿ ಫ್ರಸ್ಟ್ರೇಷನ್ ಆಗಿಬಿಟ್ಟು BJP ಯಾವುದೇ ಕಾಲಕ್ಕೂ ಫುಲ್ ಮೆಜಾರಿಟಿ ಬರಲ್ಲ, ಇನ್ JDS ಇಸ್ ಲಿಮಿಟೆಡ್ ಅಂದ್ಬಿಟ್ಟು ಏನು ಮಾಡ್ಬಿಟ್ರು, ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಜನ ಕೊಟ್ಟರು. ಇದನ್ನ ಡಿ ಕೆ ಶಿವಕುಮಾರ್ ಅಯ್ಯೋ ನನ್ನ ಮಕ್ಕ ನೋಡೆ ನಾನು ಅಧ್ಯಕ್ಷ ಆಗಿದ್ಕೆ ಓಟ್ ಹಾಕ್ಬಿಟ್ರು ಅಲ್ಲ ಹೇಳೋದು. ಜನ ಫ್ರಸ್ಟ್ರೇಟ್ ಆಗಿದ್ರು ಅದ್ರ ಹಿಂದೆ. ಇಬ್ಬಿಬ್ರು 3 ಜನ CM 5 ವರ್ಷಕ್ಕೆ. ಇದೆಲ್ಲ ನೋಡಿ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀವು ಕ್ವಶನ್ ಕೇಳಿ. 5 ವರ್ಷಕ್ಕೆ 3 ಜನ CM, ಹಾರ್ಸ್ ಟ್ರೇಡಿಂಗು, ಹೋಟೆಲ್ಸು ಎಲ್ಲ ನೋಡಿ ಫ್ರಸ್ಟ್ರೇಟ್ ಆಗಿ ಒಂದು ಪಕ್ಷ ತರೋಣ ಅಂತ ಓಟ್ ಹಾಕಿದ್ರು. ಇವತ್ತು ಓಟ್ ಹಾಕಿದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ಓಟ್ ಹಾಕಿದ್ರು ಕೂಡ ಇವತ್ತು ಸಿದ್ದರಾಮಯ್ಯ ಏನ್ ಕಂಪ್ಲೀಟ್ CM ಇಲ್ಲ, ಈಸ್ ಅ ಪಾರ್ಷಿಯಲ್ CM. ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಅವ್ರಿಗೆ ಬರ್ಕೊಟ್ಬಿಟ್ಟವ್ರೆ, ಅವ್ರು ಹೆಂಗಾರು ಮಾಡ್ಕೊಳ್ಳಿ ಅಂತ. ಒಬ್ರು CM ಆಗಿದ್ಕೊಂಡು ಬೆಂಗಳೂರಿನ ಕಂಟ್ರೋಲ್ ತಗೋಬೇಕಿತ್ತು. ಇವತ್ತು ಇವರು ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು, ಅವರು ಅಲ್ಲ ಆಯ್ತು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಏನಾಗಿದೆ, ಇವತ್ತು ಬೆಂಗಳೂರಲ್ಲಿ ಅಡಿ ಲೆಕ್ಕದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಸಿದ್ದರಾಮಯ್ಯನವ್ರು ಏನಾರು ಕಂಟ್ರೋಲ್ ಮಾಡೋ ಯೋಗ್ಯತೆ ಇದೆಯಾ? ಇಲ್ಲ, ಅದನ್ನು ಮಾಡಕ್ ಆಗಿಲ್ಲ ಅವ್ರ ಕೈಲಿ. ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಏನಾಗಿದೆ ಅಂದ್ರೆ, ಈ ನೆನ್ನೆ ಮೊನ್ನೆ ಬತ್ತಲ್ಲ ಯಾವ್ದೋ ನಂದಿನಿ ತುಪ್ಪ, ಕಲಬೆರಕೆ ನಂದಿನಿ ತುಪ್ಪ, ಆ ತರ ಅವ್ರು ಬಾಯಿಗಾಗ್ಬಿಟ್ಟಿದೆ ಇವ್ರಿಬ್ರು. ಅದನ್ನ ಉಗಿಯಕ್ಕೂ ಆಯ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಹೈಕಮಾಂಡ್ ಆಗ್ಬಿಟ್ಟು ಈ ಪರಿಸ್ಥಿತಿ. ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ, ಈ ಪರಿಸ್ಥಿತಿ ದೆಹಲಿಯ ಆಮ್ ಆದ್ಮಿಯಲ್ಲಿ ಈ ಭ್ರಷ್ಟಾಚಾರ ವಿಚಾರವಾಗಿ ಅದಕ್ಕೂ ಹೇಳ್ಬಿಡ್ತೀನಿ ಆನ್ಸರ್ ಕೇಳಿ. ಬರ್ತೀನಿ. ಇವತ್ತು ED ಯಾಕೆ ಬರ್ತಾ ಇಲ್ಲ ಕೋರ್ಟ್ಗೆ, ಎವಿಡೆನ್ಸ್ ಯಾಕೆ ಕೊಡ್ತಾ ಇಲ್ಲ ಕೇಜ್ರಿವಾಲ್ ವಿರುದ್ಧ, ಅದನ್ನ ನಾವು ಕೇಳ್ತೀವಿ. ಹೇಳಿ. ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ R. ಅಶೋಕ್, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಒಂದ್ಸರಿ ಕೇಳಿಸ್ಕೊಳ್ಳಿ. ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ ನೋಡ್ರಿ, ಖರ್ಗೆ ಅವರು ಹೈಕಮಾಂಡ್ ಅಂತ ಅಂದರೆ ಒಂದು ಕಮಿಟಿ ಇದೆ. ಪ್ರೆಸಿಡೆಂಟು, ನ್ಯಾಷನಲ್ ಪ್ರೆಸಿಡೆಂಟು, ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ. ಏಕಾಏಕಿ ಈಗ ನಾನು ಪಕ್ಷದ ಅಧ್ಯಕ್ಷ, ಏಕಾಏಕಿ ನಾನು ತೀರ್ಮಾನ ಮಾಡೋಕೆ ಈಗ ನಂಗೆ 4 ಹೆಸರು ಕಳಿಸ್ಬೇಕಾಯ್ತು. ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಮಾಡ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರು ಕೇಳಿದ್ದೀನಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೇಳಿದ್ದೀನಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ, ಕ್ಯಾಂಡಿಡೇಟ್ಗಳನ್ನ ಕರೆದು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ನನ್ನದೇ ಆದ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ, ಇನ್ನು ನನ್ನ ಅಭಿಪ್ರಾಯ ಹೆಂಗಿದೆ, ಇಂಥವ್ರ ಮಂತ್ರಿಗಳದ ಅಭಿಪ್ರಾಯ ಹೆಂಗಿದೆ, ಪಕ್ಷದ ಅಧ್ಯಕ್ಷರ ಹಿಂಗೆ ಅಭಿಪ್ರಾಯ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ. ಸೊ ಆ ದಾಟಿಲಿ ಅವ್ರು ಹೇಳ್ತಾರೆ. ಈಗ ಕಂಪ್ನಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ, 16 ಜನ ಅದು ಕಂಪ್ನಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ, ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಊರಿಲ್ವೇ, ನಾವೇ ಹೇಳಿಲ್ವೇ, ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ಹೇಳಿಲ್ವೇ,
ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇಷ್ಟು ಅಂತ ಅಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು, ದೋಸೆ ಇಷ್ಟು, ಇಡ್ಲಿ ಇಷ್ಟು ಅಂತ ತೋರಿಸ್ತೇನೆ ಎಲ್ಲರಿಗೂ ಹಾಕಿ ಆಪರೇಷನ್ ರೋಟರ್ಸು ಅದನ್ನು ಮಾತಾಡ್ತಾರೆ. ಸರ್ ಕನ್ನಡದ CM ಅವರು ಹೇಳಿರೋದಕ್ಕೆ ಕನ್ನಡದಲ್ಲಿ ಒಬ್ಜೆಕ್ಷನ್. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವು ಯಾರೂ ಅವರ ತನ್ನೂರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಸಹಿ ಹಾಕ್ಸ್ಕೊಂಬಂದಿದಾರಲ್ಲ ರೀ, ಹಾಕ್ಸ್ಕೊಂಬಂದಿದಾರಲ್ಲ, ಹಾಕಿದ್ದಾರೆ ಸಹಿ ಹಾಕ್ಸಕ್ಕೆ ಹೋಗಿರೋದು ಪರಪ್ಪನಗ್ರ ಕಿನ್ನೇನ್ಗೆ ಹೋಗ್ತಾರೆ. ಕುದುರೆ ವ್ಯಾಪಾರ ಮತ್ತು ನೀವು ಸಡನ್ನಾಗಿ 2 ದಿನದಿಂದ ಸಿದ್ದರಾಮಯ್ಯನವರು ಡಲ್ ಔಟವ್ರೆ. ಇಲ್ಲ, ಒಂದೇ ನಿಮಿಷ ಮಧು. ಡೀಲ್ ಆದಮೇಲೆ ಡಲ್ ಆಗಿರೋದು, ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ. ಮತ್ತು ಅವ್ರು ಏನು ಹೇಳಿದ್ರು, ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? 5 ವರ್ಷ ಮುಂದಿನ ಎಲ್ಲ 2 ಬಡ್ಜೆಟನ್ನು ನಾನೇ ಮಂಡನೆ ಮಾಡ್ತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದವರು. MLAಗಳ ಬೆಂಬಲ ಯಾರಿಗಿದೆಯೋ ಅವರು MLAಗಳ ಬೆಂಬಲ. DKಗೆ MLAಗಳ ಬೆಂಬಲನೇ ಇಲ್ಲ, ಯಾರಿದ್ದಾರೆ ಅಂತ ಕೇಳಿದವರು. ನೆನ್ನೆ ಏನು ಪ್ಲೇಟ್ ಚೇಂಜು? ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು, DKನೂ ಕೇಳಬೇಕು ಅಂತಾರೆ. ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ, ಯಾಕಂದರೆ ಕಾಲ ಹತ್ರ ಬರ್ತಾ ಇದೆ. ಔಟ್ ಗೋಯಿಂಗ್. ಎಸ್, ಮಾತನಾಡ್ತಾ ಇದ್ದೀವಿ ಸರ್. ನಾನು ಹನುಮೇಶ್ ಅವಗಲ್ ಅವರನ್ನು ಮಾತಾಡಿಸ್ತೀನಿ. ಸಿದ್ದರಾಮಯ್ಯನವರ ಹೇಳಿಕೆಗಳು ಬದಲಾಗ್ತಾ ಹೋಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹೈಕಮಾಂಡ್ ಲೆವೆಲ್ನಲ್ಲಿ ಅಧಿಕಾರ ಹಂಚಿಕೆ ಆಗಿಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಇದು ಮಾಧ್ಯಮಗಳ ಸೃಷ್ಟಿ ಅಂತ ಮೊದಲು 2.5 ವರ್ಷದಿಂದ ಹೇಳಿಕೆ ಕೊಟ್ಟರು. ಎಕ್ಸೆಪ್ಟ್ ಇಟ್, ಆಗಿಲ್ಲ ಅಂತ. ಶಾಸಕರ ಬೆಂಬಲ ಇದ್ದರೆ ಮಾತ್ರ ಶಾಸಕಾಂಗ ಪಕ್ಷದ ನಾಯಕ ಆಗಬಹುದು, ಮುಖ್ಯಮಂತ್ರಿ ಆಗ್ಬೋದು ಅಂತ ಚೇಂಜ್ ಆಯಿತು ಸ್ಟೇಟ್ಮೆಂಟು. ದೆಹಲಿಗೆ ಹೋದಾಗ ರಾಷ್ಟ್ರೀಯ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟರು. ಶಾಸಕರ ಬೆಂಬಲವೂ ಬೇಕು, ಇದ್ರ ಜೊತೆಗೆ ಹೈಕಮಾಂಡ್ ಆಶೀರ್ವಾದವೂ ಬೇಕು ಅಂತ 3ನೇ ಬಾರಿಗೆ ಪ್ಲೇಟನ್ನು ಚೇಂಜ್ ಮಾಡಿದರು. 2 ದಿನಗಳ ಹಿಂದೆ ಚಾಮರಾಜನಗರಕ್ಕೆ ಹೋಗಿ ಹೇಳ್ತಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ. ಇವತ್ತು ಅವರ ಸೆಂಟೆನ್ಸ್, ಹೈಕಮಾಂಡ್ ಹೇಳಿದಂತೆ ನಾನೂ ಕೇಳಬೇಕು, ನಾನೂ ಮಾಡಬೇಕು, DKಶಿ ಕೂಡ ಅದನ್ನು ಕೇಳಬೇಕು ಅಂತ. ಅಂದರೆ 2023ರಿಂದ 2025 ತನಕ ಅವರು ಕೊಟ್ಟಂಥ ಹೇಳಿಕೆಗಳಲ್ಲಿ ತದ್ವಿರುದ್ಧಗಳು ಆಗ್ತಾನೇ ಬರ್ತಾ ಇದೆ. ನನಗಿರೋ ಪ್ರಶ್ನೆ, ಸಿದ್ದರಾಮಯ್ಯನವರು ಹೇಳಿದ ಹಾಗೆ ನಂಬರ್ಸ್ ಯಾವ ಪರಿಪ್ರಮಾಣದಲ್ಲಿ ಮ್ಯಾಟರ್ ಆಗುತ್ತೆ ಸೇಮ್ ಹುದ್ದೆಗೆ ಹೋಗ್ಬೇಕಂತ ಹೇಳಿದರೆ? ನಿಜ ಅದು. ನೋಡಿ, ಸಿದ್ದರಾಮಯ್ಯನವರು ಬಳಸುವಂಥ ಭಾಷೆ, ಹೇಳಿಕೆಗಳೇನಿದೆಯಲ್ಲ, ಸ್ಟೇಟ್ಮೆಂಟ್ಸಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಅವರು ನಿನ್ನೆ ಇವತ್ತಿನಿಂದ ಅವರ 2-3 ದಿನದ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದರೆ ಎಲ್ಲ ಒಂದು ಕಡೆ ಅವ್ರಿಗೆ ಆತಂಕ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರಿಗೆ. ಬಹುಶಃ ಇಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡು ಈ ಒಂದು ಹಂತಕ್ಕೆ ಬರದೇ ಇರೋ ಥರ ನೋಡ್ಕೋಬೇಕಾಗಿತ್ತು. ಬಹುಶಃ ಒಳಗಡೆ ಏನು ಆಂತರಿಕವಾಗಿ ಒಂದು ಚರ್ಚೆ ಆಗಬೇಕಾಗಿತ್ತು, ಅದನ್ನು ಈ ಮೊದಲೇ ಮಾಡಿದರೆ ಈ ಕೊನೆ ಗಳಿಗೆಯ ಕಿತ್ತಾಟಗಳನ್ನು ತಪ್ಪಿಸ್ಬೋದಾಯಿತು. ಯಾಕಂತ ಹೇಳಿದರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬಹಳ ಕುಸಿತಾ ಇದೆ. ಮೂರು ರಾಜ್ಯಗಳಲ್ಲಿ ಅಧಿಕಾರ ಮಾತ್ರ ಇರುವಂಥದ್ದು. ತೆಲಂಗಾಣ ಮತ್ತು ಇದು ಏನು ಸಂಕೇತ ತೋರಿಸ್ತಾ ಇದೆ ಏನು ಅಂತಂದರೆ, ಕಾಂಗ್ರೆಸ್ ಹೈಕಮಾಂಡು ಎಷ್ಟು ದುರ್ಬಲವಾಗಿದೆ ಅನ್ನೋದು. ಮತ್ತು ಖರ್ಗೆ ಅವರು ಹೇಳುವಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ನಾನು ಒಬ್ಬ ಹೈಕಮಾಂಡಿನ ಭಾಗ ಅಂತ ಹೇಳಬೇಕಾಗಿತ್ತು ಅವರು. ನಾನು ಹೈಕಮಾಂಡ್ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಹೇಳ್ತೀವಿ ಅನ್ನೋದಕ್ಕೂ ಹೈಕಮಾಂಡಿಗೆ ಬಿಟ್ಟಿದ್ದು ನಾನು ಹೈಕಮಾಂಡೇ ಅಲ್ಲ ಅನ್ನೋ ರೀತಿ ಹೇಳ್ತಾರಲ್ಲ, ಇದು ಕೂಡ ಒಂದು ಕಾಂಗ್ರೆಸ್ಸಿನ ಒಂದು ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು. ಆ ಕಾಂಗ್ರೆಸ್ಸಿನ ಆಂತರಿಕ ವ್ಯವಸ್ಥೆ ಎಲ್ಲ ಒಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಕುಸಿತಾಗಿರುವಂಥದ್ದು. ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಪದೇ ಪದೇ ಎಡುತ್ತಾ ಇರುವಂಥದ್ದು. ಬಟ್ ಈಗ ಒಂದು ಪ್ರಶ್ನೆ ಸರ್, ನೀವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಹೈಕಮಾಂಡ್ ಇದೆ, ವೀಕ್ ಇರ್ಬೋದು, ಏನೇ ಇರ್ಬೋದು. ಕಾಂಗ್ರೆಸ್ ಹೈಕಮಾಂಡ್ಗಿಂತ ಸ್ಟ್ರಾಂಗ್ ಆಗಿರುವಂಥ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಇದ್ದಾರಲ್ಲ, DK ಶಿವಕುಮಾರ್ ಜೊತೆಗೆ ಒಕ್ಕಲಿಗ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ನಿಂತಿದೆಯಲ್ಲ, ಹೈಕಮಾಂಡ್ ಅನ್ನು ಮೀರಿ ಹೋಗೋದಕ್ಕೆ ಸಾಧ್ಯ ಇಲ್ವಾ ಉಭಯ ನಾಯಕರಿಗೆ? ಖಂಡಿತ ಸಾಧ್ಯ ಇದೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಸರ್, ನಾನು ಸ್ವಲ್ಪ ಇಂಟರಪ್ಟ್ ಆಗ್ತೇನೆ. ಮಹಾರಾಷ್ಟ್ರದಲ್ಲಿ
ಒಂದು ಹಿಂದುತ್ವವನ್ನೇ ಪ್ರತಿಪಾದನೆ ಮಾಡಿಕೊಂಡು ಬಂದಿದ್ದಂತಹ ಪಾರ್ಟಿ ಏನಾಯಿತು, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಅದರ ವಿರುದ್ಧ ಸಿಡಿದಿದ್ದು ಯಾರು ಹೊರಗಡೆ ಬಂದರು? ಏಕನಾಥ್ ಶಿಂದೆ ಹೊರಗಡೆ ಬಂದರು. BJP ಜೊತೆಗೆ ಹೋಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದರು. ಹಾಗೆ ಸಾಮರ್ಥ್ಯ ಸಿದ್ದರಾಮಯ್ಯನವರು ಅಥವಾ DK ಶಿವಕುಮಾರ್ ಅವ್ರಿಗೆ ಇಲ್ವಾ ಅಂತ? ಹೈಕಮಾಂಡನ್ನು ಮೀರಿ ಹೋಗೋ ಸಾಮರ್ಥ್ಯಗಳು ಅಂತ. ಈ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಅವರು ಒಂಥರ ಇಂಡಿಸ್ಪೆನ್ಸಿಬಲ್ ಲೀಡರ್ಸ್ ಕರ್ನಾಟಕದ ಕಾಂಗ್ರೆಸ್ಗೆ. ಅವರಿಬ್ಬರನ್ನ ತೆಗೆದ್ರೂ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಅವರಲ್ಲಿ ಒಂದು ಹೊಂದಾಣಿಕೆ ತರೋದರಲ್ಲಿ ಹೈಕಮಾಂಡು ಈಗ ಸಾಕಷ್ಟು ಸಮಯ ಇದೆ ಅವ್ರಿಗೆ. ಅವರೆಲ್ಲ ರಾಜ್ಯದಲ್ಲಿ ಅಧಿಕಾರ ಇದ್ದು ಏನೋ ಭಾಳ ಬ್ಯುಸಿ ಇದ್ದಾರೆ ಅಂತಲ್ಲ, ಸಾಕಷ್ಟು ಸಮಯ ಇತ್ತು. ಬಿಹಾರ್ ಎಲೆಕ್ಷನ್ಗಿಂತ ಮೊದಲು ಅಥವಾ ಮೊದಲೇನ ಇದೊಂದು ನಿರ್ಧಾರ ಆಗಿದ್ದರೆ ಇದಾಗ್ತಿರಲಿಲ್ಲ. ಇದನ್ನು ನಾವು ಇನ್ನೊಂದು ರೀತಿಯಿಂದ ನೋಡಿದರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಯಾವಾಗ ಪ್ರಮುಖವಾದಂಥ ನಿರ್ಧಾರ ತೆಗೆದುಬೇಕು ಅವಾಗ ತಗೊಳ್ಳದೇ ಇರುವಂಥದ್ದು. ಹಿಂದೆ ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಇದ್ರಲ್ಲ, ಆ ಟೈಮಲ್ಲಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ. ಆವಾಗ ಮನಮೋಹನ್ ಸಿಂಗ್ ಅವರ ಬದಲಾಗಿ ಪ್ರಣಬ್ ಮುಖರ್ಜಿ ಅವ್ರನ್ನ ಪ್ರಧಾನಿ ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ನೀವೇನಾದರೂ ರಾಷ್ಟ್ರಪತಿ ಮಾಡಿದರೆ ಕಾಂಗ್ರೆಸ್ ಈ ದುಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ಮೋದಿ ಅವರ ಪ್ರವರ್ಧಮಾನ ಅಲ್ಲ, ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸರಿಯಾದ ನಿರ್ಧಾರಗಳನ್ನ ಕೆಲವೊಂದು ಸರ್ದೆ ತಗೊಳ್ಳದೇ ಇದ್ರೆ ನೋಡಿ, ಮನಮೋಹನ್ ಸಿಂಗ್ ಒಬ್ಬ 1999 ಸಾರಿ, ನಾನಿದೆ ಯಾಕೆ ನಾನು ಇದರ ಹಿಂದೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾಕೆ ಆ ಮಾತನ್ನ ಹೇಳಿದೆ ಅಂದ್ರೆ, ನೋಡಿ ಹಿಂದೆ ಎಡಪಂಥೀಯ ಪಕ್ಷಗಳು ಜ್ಯೋತಿ ಬಸು ಅವ್ರನ್ನ ಪ್ರಧಾನಿ ಆಗಕ್ಕೆ ಬಿಡದೇ ಇರುವಂಥದ್ದು. ಇವತ್ತು ಇಡೀ ದೇಶದಲ್ಲಿ ಎಡಪಂಥೀಯ ಪಕ್ಷಗಳು ಕುಸಿತ ಆದವು, ಬಹಳಷ್ಟು ಕಡೆ ಅಧಿಕಾರ ಕಳ್ಕೊಂತು, ಅದರ ಮಹತ್ವ ಕಡಿಮೆ ಆಯಿತು. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಒಳ್ಳೆ ಕೆಲಸ ಮಾಡಿದ್ದು ಯಾವಾಗ ಅಂತ ನೀವು ನೋಡಿ, ಅವರು ಇಡೀ ದೇಶದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ತಂದಿದ್ದು ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ, ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದರು. ಅವರೊಬ್ಬ ಬ್ಯೂರೋಕ್ರಾಟ್ಸು, ವೆರಿ ಇಂಟೆಲೆಕ್ಚುವಲ್, ಅವ್ರಿಗೆ ಎಕನಾಮಿಕ್ಸ್ ಗೊತ್ತಿತ್ತು. ಅವ್ರು ಬಹಳ ಒಳ್ಳೆ ಕೆಲಸ ಮಾಡಿದ್ದು ಯಾವಾಗ ನರಸಿಂಹರಾವ್ ಅವ್ರ ಕಾಲದಲ್ಲಿ ಹೊರತು ಇವ್ರ ಕಾಲದಲ್ಲಿ. ಈ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಎಡುತ್ತಾ ಬಂದಿದೆ. ಈಗ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಧಿಕಾರ ಹಸ್ತಾಂತರ ಅಂತ ಬಂದಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಬಣದ ನಡುವೆ ಒಂದು ಸಮನ್ವಯದ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಮಾಡುವಂಥ ವ್ಯವಸ್ಥೆ ಯಾವಾಗ 2.5 ವರ್ಷ ಆಗ್ತಾ ಇದ್ದಂಗೆ ರೀಸಫಲ್ ಮಾಡಿ DK ಶಿವಕುಮಾರ್ ಅವ್ರಿಗೆ ಯಾವ ಖಾತೆಗಳು ಬೇಕು, ಅವ್ರಿಗೆ ಅವ್ರ ಬಣದವ್ರಿಗೆ ಬೇಕು ಅದನ್ನು ಕೊಡ್ಬೋದು, ಅವ್ರು ಹೊಂದಾಣಿಕೆ ಆಗಿದ್ರೆ. ಇಲ್ಲ ಅಂದರೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಿದ್ರೆ ಅವ್ರು ಕೊಟ್ಟು ಬಿಡಬೇಕಾಗಿತ್ತು. ಇದು ಗೊಂದಲ ಮಾಡೋದ್ರಿಂದ ಏನಾಗುತ್ತೆ ಜೊತೆಗೆ ಅಲ್ಲ, ಈಗ ನೋಡಿ, ಒಂದು ವೇಳೆ ಒಂದೇ ಸೆಕೆಂಡ್, ಈ ಒಂದು ವೇಳೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳೇ ಇಲ್ಲ, ಅವಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನಾಳೆ ಯಾವುದಾದ್ರೂ ಲೀಡರ್ ಸಿಡಿದಿದ್ರೆ ಪಕ್ಷನೇ ನಿರ್ನಾಮ ಆಗುತ್ತೆ. ಇವತ್ತು ಸಿದ್ದರಾಮಯ್ಯ ಇರ್ಬೋದು ಅಥವಾ DK ಇರ್ಬೋದು. ಈ ಪರಿಸ್ಥಿತಿ ತರಬಾರ್ದಂದ್ರೆ ಇದನ್ನ ಮುಂಚಿತವಾಗಿಯೇ ಹ್ಯಾಂಡಲ್ ಮಾಡಬೇಕಾಗಿದ್ದಂಥದ್ದು ಹೈಕಮಾಂಡ್ನ ಪರಿಸ್ಥಿತಿ, ಹೈಕಮಾಂಡ್ನ ಜವಾಬ್ದಾರಿ. ಬಹುಶಃ ಈ ಹೈಕಮಾಂಡ್ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ. ನಾನು 2 ಎಕ್ಸಾಂಪಲ್ ಇದೆ ಸರ್ ನಮ್ಮ ಕಣ್ಮುಂದೆ. ನಿಜಲಿಂಗಪ್ಪ ವರ್ಸಸ್ ಇಂದಿರಾ ಗಾಂಧಿ ಆಗಿದ್ದು 1956-60 ಆ ಸಂದರ್ಭದಲ್ಲಿ ಆಗಿದ್ದು. 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಪದಚ್ಯುತಿಗೊಳಿಸಿದ್ರಲ್ಲ, ಇದೇ ರಾಜೀವ್ ಗಾಂಧಿ ಅವರು ಬಂದು ಏರ್ಪೋರ್ಟ್ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ನಿಂತ್ಕೊಂಡು ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಹೀಗಾಗಿ ಅವರನ್ನ 1990ರಲ್ಲಿ ಹಾಗಾಯಿತು. 87ರಲ್ಲಿ 178 ಸ್ಥಾನ ಗೆದ್ದವರು 1994ರಲ್ಲಿ 34 ಸ್ಥಾನಕ್ಕೆ ಬಂತು ಕಾಂಗ್ರೆಸ್. ನಾನು ಕೇಳ್ತಾ ಇರೋ ಪ್ರಶ್ನೆ, ಈಗ ಸಿದ್ದರಾಮಯ್ಯನವರನ್ನು ಅಥವಾ DK ಶಿವಕುಮಾರ್ ಅವರನ್ನು ಮಾಸ್ ಆಗಿದ್ದಾರೆ, ಅವರನ್ನು ಕೆಳಗಿಸ್ಬಿಟ್ರೆ 2028ರ ಕಥೆ ಏನು? ಅಹಿಂದ ವರ್ಗ ಇದೆ, ಇತ್ತಾಗ ಒಕ್ಕಲಿಗ ಮತದಾನ ಇದೆ, ಅದು ಏನಾಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಇದು ಒಂದು. ಎರಡನೇದು, ಈ ಶಾಸಕರ ಸಂಖ್ಯೆ ಅನ್ನೋದು ನೇರವಾಗಿ DK ಶಿವಕುಮಾರ್ ಸಪೋರ್ಟ್ ಮಾಡ್ತಾರೋ ಅಥವಾ ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡ್ತಾರೋ, ಇದು ಹೇಗಿರುತ್ತೆ? ಹೈಕಮಾಂಡ್ ನಿರ್ಣಯದ ಮೇಲೆ ಅಂಕಿ ಸಂಖ್ಯೆ ಬದಲಾಗುತ್ತಾ ಅಂತ ಕ್ವಿಕ್ ಆಗಿ ಒಂದು 30 ಸೆಕೆಂಡಲ್ಲಿ ನಂಗೆ ಉತ್ತರ ಕೊಡೋದಾದ್ರೆ. ನೋಡಿ, ಈಗ ಇಲ್ಲಿವರೆಗೂ DK ಶಿವಕುಮಾರ್ ಬಹಿರಂಗವಾಗಿ ಅವ್ರದೇ ಕಡೆ ಇರುವಂಥ ಶಾಸಕರನ್ನ ಎಲ್ಲೂ ಪ್ರದರ್ಶನ ಮಾಡ್ತಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ವೋಕಲ್ ಆಗಿ, ಇಷ್ಟು ಬಹಿರಂಗವಾಗಿ ದೆಹಲಿಗೆ ಹೋಗಿ ಮಾತಾಡುವಂಥದ್ದು, ದೆಹಲಿಗೆ ಹೋಗುವಂಥದ್ದು, ಸಂಖ್ಯೆಗಳನ್ನ ಹೇಳುವಂಥದ್ದು, ಜೈಲಲ್ಲಿ ಇರೋರನ್ನ ಹೋಗಿ ಭೇಟಿ ಮಾಡುವಂಥದ್ದು ನೋಡಿದ್ರೆ ಅವರ ಮನಸ್ಥಿತಿ ಏನಾಗಿದೆ, ಇದೊಂದು ಟರ್ಮ್ ನಾನು CM ಆಗ್ಬೇಕನ್ನುವಂಥ ಸ್ಥಿತಿ ಬಂದಿದೆ. ಇದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಶಾಕ್. ಇದು ಎಲ್ಲೋ DK ಶಿವಕುಮಾರ್ ಅವ್ರನ್ನ ತಣ್ಣಗೆ ಮಾಡ್ಬಿಡೋಣ, ಅವ್ರಿಗೇನೋ ಒಂದು ಕಾಂಪ್ರಮೈಸ್ ಮಾಡ್ಬಿಡೋಣ, ಅವರು KPCC ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನಾನು CM ಆಗಕ್ಕೆಲ್ಲ ನನ್ನ ಕಡೆ ಶಾಸಕರಿದ್ದಾರೆ, ನನಗೆ KPCC ಬೇಡ, ನಂಗೆ CM ಬೇಕನ್ನುವಂಥದ್ದು. ಇದು ಸಿದ್ದರಾಮಯ್ಯನವ್ರನ್ನ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೆತ್ತಗೆ ಮಾಡಿದೆ. ಈ ಒಂದು ವಾರದ ಬೆಳವಣಿಗೆಗಳನ್ನು ನೋಡಿದ್ರೆ ನಾಗೇಂದ್ರ ಅವರು ಇವತ್ತು JDSನವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟನ್ನು ಗಮನಿಸ್ತಾ ಇದ್ದೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿದ್ದಾರೆ,
ಅವರು AICC ಅಧ್ಯಕ್ಷರಾಗಿದ್ದಾರೋ ಅಥವಾ ಕೇವಲ ಒಂದು ರಬ್ಬರ್ ಸ್ಟಂಪ್ ಆಗಿದ್ದಾರೋ? ರಬ್ಬರ್ ಸ್ಟಂಪರ್ ಆಗಿದ್ದಾರೆ ಅಂತಲೇ ಬರೆದಿದ್ದಾರೆ JDS. ಏನಂದ್ರೆ ಅರ್ಥ ರಬ್ಬರ್ ಸ್ಟಾಂಪ್ ಅಂದರೆ? ಅವ್ರ ಹೇಳಿಕೆ ಇವತ್ತು ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ. ಇವತ್ತು ರಾಜ್ಯದಲ್ಲಿ 4 ಪ್ರಮುಖ ಲೀಡರ್ಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಖರ್ಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ದೊಡ್ಡ ಒಂದು ದುಮ್ರಾಟನೇ ನಡೀತಾ ಇದೆ ಇವತ್ತು, ಬೀದಿ ನಾಟಕಗಳು ನಡೀತಾ ಇದಾವೆ, ಎಲ್ಲ ನೋಡ್ತಾ ಇದ್ದಾರೆ. ಏನೂ ಆಗಿಲ್ಲ ಈ ವಿಚಾರವಾಗಿ, ನಾನೇನು ಮಾತಾಡಲ್ಲ, ಇದನ್ನ ಹೈಕಮಾಂಡ್ ಹತ್ರ ಗಮನಕ್ಕೆ ತರ್ತೀನಿ. ಏನಾದ್ರೂ ಆಗಿದ್ರೆ ಹೇಳ್ಬೇಕಲ್ವಾ? ಏನು ಆಗಿಲ್ಲ. ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಯಾರು? ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರ, ಇಲ್ಲ ವಾಡ್ರಾ ಗಾಂಧಿ ಅವರ? ಇವರೇ ತಾನೇ ರಾಷ್ಟ್ರೀಯ ಅಧ್ಯಕ್ಷರು. ಇವರೇ ರಾಷ್ಟ್ರೀಯ ಅಧ್ಯಕ್ಷ ಆದ್ಮೇಲೆ ಆ ವ್ಯಾಪ್ತಿಯಲ್ಲಿ ಕುಂತು ಚರ್ಚೆ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಇವರು ಒಂದು ಕರ್ತವ್ಯ. ಹೈಕಮಾಂಡ್ ಹತ್ರ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಹೈಕಮಾಂಡ್ ಗಮನ ತರ್ತೀರಿ ಅಂತಂದ್ರೆ ಇವ್ರು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಏನು ಅದಕ್ಕೆ ಅಲ್ಲಿ ಫಿಟ್ನೆಸ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಸರ್, ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ವಾದ್ರಾ ಇದ್ದಾರೆ, ಅವ್ರ ಗಮನಕ್ಕೆ ತಂಬರಬೇಕು. ರಾಷ್ಟ್ರೀಯ ಅಧ್ಯಕ್ಷ AICC ಅಧ್ಯಕ್ಷ ಯಾರು ಇಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರೇನ್ ಹೇಳ್ತಾರೆ, ಅವರೇ ಹೈಕಮಾಂಡ್. ಇಡೀ ದೇಶಕ್ಕೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ನಂಬಿದ್ದಾರೆ, ಅದನ್ನ ಸಾಕ್ಷಿ ಸಮಿತಿ ಇದೆ ಮತ್ತೆ ಅಧ್ಯಕ್ಷ ಅಂತ ಕುಂತಿದ್ದಾರೆ. ಅವರು ಹೈಕಮಾಂಡ್ ಹೇಳ್ತೀನಿ ಅಂದ್ರೆ ಅರ್ಥ ಏನು ಅಲ್ಲಿಗೆ? ನನ್ನ ಕೈಲಿ ಏನಾಗ್ತಾರೆ ನಸಾಯ್ಕ ಅಂತ. ಅದೇ ರೀತಿ ಇವತ್ತು ನೀವು ಗೃಹ ಮಂತ್ರಿ ಕೇಳಿ, ಯಾವುದೇ ವಿಚಾರ ಕೇಳಿ, ಏನೇ ರಾಬರಿ ಆಗ್ಲಿ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಇವತ್ತು CM ಕೇಳ್ಕೊಡ್ರಿ, ನಾನ್ ಕೊಡಲ್ಲ 5 ವರ್ಷ ನಾನೇ CM ಅಂತಾರೆ, ನಾನೇ CM 5 ವರ್ಷ ಅಂತ ಅವ್ರು ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ನಾನ್ ಬಿಡಲ್ಲ ಅಂತಾರೆ. ಸೊ ಇಲ್ಲಿ ಯಾವ ತರ ಆಗಿದೆ ಅಂದ್ರೆ, ಖರ್ಗೆ ಅವರು ಹೇಳೋದು ಏನೂ ಇಲ್ಲ, ಗೃಹ ಮಂತ್ರಿಗಳು ಹೇಳೋದು ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಲ್ಲ, DK ಶಿವಕುಮಾರ್ ಅವರು ಬಿಡಲ್ಲ. ಅಂದ್ರೆ ಇದು ಒಂದು ಸೂತ್ರ ಮಾಡ್ಕೊಂಡು ಇವರು ಇವತ್ತು ರಾಜ್ಯದ ಜನನ ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಇವತ್ತು ತೆಲಂಗಾಣಕ್ಕೆ ಇವ್ರ ಇಂಟರ್ನ್ ಕನೆಕ್ಷನ್ ಎಲ್ಲಿದೆ ಅಂದ್ರೆ ತೆಲಂಗಾಣದಲ್ಲಿದೆ. ತೆಲಂಗಾಣದ CM ಏನ್ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ಗೆ ಏನಾದ್ರು CM ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಎಲ್ಲ ಪಕ್ಷಕ್ಕೆ, ನಾವು ಬಿಜೆಪಿಗೆ ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಹೋಗಿದೆ. ಅಂದ್ರೆ ಇಂತ ಒಂದು ಹೀನಾಯ ಪರಿಸ್ಥಿತಿ ಬಂದಿದೆ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ರಬ್ಬರ್ ಸ್ಟಂಪ್ ಅಲ್ಲದೆ ಮತ್ತೆ ಇನ್ನೇನಾಗಿದ್ದಾರೆ ಆ ವಿಚಾರದ ಮಾತಾಡೋಣ. ನಾಗೇಂದ್ರ ಒಂದು ಸೀರಿಯಸ್ ಕ್ವಶನ್ ಇದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕರ ಫೈಟ್ ಆಗಿತ್ತು, ನಾನಾ ಅಥವಾ ನೀನಾ ಅಂತ. DK ಶಿವಕುಮಾರ್ ಏನು ಹೇಳಿದರು, ಪೆನ್ನು ಪೇಪರು ಇತ್ಯಾದಿ ಇತ್ಯಾದಿ ಹೇಳಿಕೆ ಬಂತು, ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಭರವಸೆ ಕೊಟ್ಟರು, ಓಟ್ ಹಾಕಿದ್ರು ಜನ. ಒಕ್ಕಲಿಗ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ನೀವು ಸೋತಿದ್ದೀರಿ, ಮಂಡ್ಯನೂ ಕೂಡ ನಿಮ್ಮ ಕೈ ತಪ್ಪೋತು, ಬೈ ಎಲೆಕ್ಷನ್ನೂ ಚನ್ನಪಟ್ಟಣದಲ್ಲಿ ಸೋತ್ರಿ. 2024 ಲೋಕಸಭಾ ಚುನಾವಣೆಯಲ್ಲಿ ಆ ಓಟು ನಿಮಗೆ ಶಿಫ್ಟ್ ಆಗಿರೋದನ್ನು, ಅಂದರೆ NDA ಮೈತ್ರಿಕೂಟಕ್ಕೆ ಶಿಫ್ಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಒಕ್ಕಲಿಗ ಸಮುದಾಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ನಾ ಆ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ, ಒಕ್ಕಲಿಗ ಸಮುದಾಯ ನಿಮ್ಮ ನಡುವೆ ಇರುವಂತಹ ಪೈಪೋಟಿ. ಆಮೇಲೆ ಇವ್ರು ಹೇಳ್ದಂಗೆ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ದಲಿತ CM ಅಂತಾನು ಹೇಳಿದ್ದಾರೆ. ನೋಡಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಸಿದ್ದರಾಮಯ್ಯರು ಅಹಿಂದ ನಾಯಕತ್ವ ಬಂದು 22 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, 45 ವರ್ಷದಿಂದ DK ಶಿವಕುಮಾರ್ ಇದ್ದಾರೆ, ಅದಕ್ಕಿಂತ ಅದೇ ಸ್ಥಾನಮಾನದಲ್ಲಿ ಇವತ್ತು ಪರಮೇಶ್ವರ್ ಇದ್ದಾರೆ. ಇವತ್ತು ಬರೇ ಒಂದು ಸಮುದಾಯಕ್ಕೋಸ್ಕರ ಇವ್ರು ಲೀಡರ್ ಆಗ್ಬೇಕಾಗಿಲ್ಲ, ರಾಜ್ಯದ ಅಭಿವೃದ್ಧಿಗೆ ಲೀಡರ್ ಆಗ್ಬೇಕಾಗಿರೋದು. ಇವತ್ತು ಏನಾಗ್ತದೆ, ಇಲ್ಲಿ ಸಿದ್ದರಾಮಯ್ಯ ಒಂದ್ ಕಡೆ DK ಶಿವಕುಮಾರ್ ವರ್ಚಸ್ಸಿದ್ದಾಗ ಇಲ್ಲಿ ಪರಮೇಶ್ವರ್ ಒಂದು ಕೂಗಾಗ್ತಿದೆ. ಈ ನಮ್ಮ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿಂದ ದಲಿತರ CM ಆಗೇ ಇಲ್ಲ, ಪಕ್ಷ ನಾನು ಕಟ್ಟಿ ತಂದಿ ನಾನು ಕೂಡ CM ಆಕಾಂಕ್ಷೆ ಅಂತ ಇವಾಗ ಅವರು ಬರ್ತಾ ಇದ್ದಾರೆ. ಅದೊಂದು AICC ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರು, ಅದಕ್ಕಿಂತ ದೊಡ್ಡ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೂ ರಾಜ್ಯದ ಮುಖ್ಯಮಂತ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕೂಗಿದೆ. ಸೊ ಇಲ್ಲಿ ವಲಸೆ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು, ಹಿಂದೂ ಕಾಂಗ್ರೆಸ್ಸಿಗರು ಇವಾಗ ಆಗಿ ಹೋಗಿದ್ದಾರೆ. ಈ ಒಂದು ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಮಾಡಕ್ ಸಾಧ್ಯನೂ ಇಲ್ಲ. ಇವತ್ತು ಜನರ ಪ್ರಶ್ನೆ ಇಷ್ಟೇ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮಾಡಿದಂತ ಕಾರ್ಯವೈಖರಿಗಳೇನು, ಏನ್ ಅಭಿವೃದ್ಧಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಪೋರ್ಟ್ಫೋಲಿಯೋ ಇವ್ರು ಬೇಕಾದಂತ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. DK ಶಿವಕುಮಾರ್ ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಅವ್ರು ಬೇಕಾದಂತ ಪೋರ್ಟ್ಫೋಲಿಯೋ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ದಾರೆ, DCM ಕೊಟ್ಟಿದ್ದಾರೆ, KPSC ಸ್ಥಾನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಇದರಲ್ಲಿ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಪರಿಪೂರ್ಣವಾಗಿ 4 ಕಾರ್ಯಕ್ರಮಗಳು ಮಾಡಿ ಸಕ್ಸಸ್ ಪಡೆಯೋದು DK ಶಿವಕುಮಾರ್ ಇದ್ದಾರಾ? ಅದ್ರದ್ದು ಏನಾದ್ರು ಅಂಕಿಅಂಶ ಕೊಡ್ತಾರಾ? ಬರ್ತೀನಿ ಒಂದೇ ನಿಮಿಷ, ಒಂದೇ ಸೆಕೆಂಡ್. ಕರ್ನಾಟಕದಲ್ಲಿ ದಲಿತ CM ಆಗೋದಕ್ಕೆ ಅವಕಾಶ ಇದ್ದಿದ್ದು ಇಬ್ಬರಿಗೆ ಮಾತ್ರ. ಕಾಂಗ್ರೆಸ್ ಪಕ್ಷಕ್ಕೆ, ಇನ್ನೊಂದು JDS ಗಿತ್ತು. ಬಿಜೆಪಿಗೆ ಅಂತ ಅವಕಾಶ ಬಂದೇ ಇಲ್ಲ, ಅಂತ ಸನ್ನಿವೇಶ ಬಂದಿಲ್ಲ. ಬಟ್ ಈ ಪ್ರಶ್ನೆ ಖರ್ಗೆ ಅವ್ರು ಮಾಡೋದು, ಪರಮೇಶ್ವರ್ ಮಾಡೋದು ಕಾಂಗ್ರೆಸ್ ಗಿತ್ತು. ಇನ್ನೊಂದು ಅವಕಾಶ ಯಾವಾಗಿತ್ತಂದ್ರೆ, ಯಾವಾಗ JDS ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ರಲ್ಲ, ಅವಾಗ ಆಕ್ಚುಲಿ ಖರ್ಗೆ ಅವರ CM ಆಗ್ಬೇಕಾಗಿತ್ತು. ಆದ್ರೆ ದೇವೇಗೌಡರು ಏನ್ ಮಾಡಿದ್ರು, ಧರ್ಮ್ ಸಿಂಗ್ ಅವ್ರ ಆಯ್ಕೆ ಮಾಡಿದ್ರು. ಯಾಕಂದ್ರೆ ಒಂದು ವೇಳೆ ಅವ್ರನ್ನ ಸಡನ್ ಆಗಿ ಅಧಿಕಾರದಿಂದ ತೆಗೆದುಹಾಕಿದ್ರು
ಹಾಕಿದ್ರೆ, ಅವ್ರ ಜೊತೆ ಮೈತ್ರಿ ಕಡಿದ್ಕೊಂಡ್ರೆ ದೇವೇಗೌಡರು ದಲಿತರ ಮುಖ್ಯಮಂತ್ರಿನ ಅಧಿಕಾರದಿಂದ ಕಿತ್ತೆಸಿದ್ರು ಅಂತ ದಲಿತ ವಿರೋಧಿ ಹಣೆಪಟ್ಟಿ ಕಟ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿನೇ ಖರ್ಗೆ ಅವ್ರ ಸೀನಿಯಾರಿಟಿ ಇದ್ರು ಖರ್ಗೆ ಅವ್ರನ್ನ ಬಿಟ್ಟು ಧರ್ಮ್ ಸಿಂಗ್ ಅವ್ರನ್ನ ಆಯ್ಕೆ ಮಾಡಿದ್ರು. ಬಹುಶಃ ದಲಿತ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದವರು ಕರ್ನಾಟಕದಲ್ಲಿ. ಸರ್ ಒಂದೇ ಸೆಕೆಂಡ್ ಪ್ರವೀಣ್, ಈ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದಲಿತ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪಿಸಿದವರು ಕಾಂಗ್ರೆಸ್ನವರು, ಜೆಡಿಎಸ್ನವರು, ಬಿಜೆಪಿ ಅವರು ಅಲ್ವೇ? ನಾಗೇಂದ್ರ ಅವರು ಬರ್ತೀನಿ. ಅಲ್ಲ ವಾಪಸ್ ಬಿಜೆಪಿ ಅವರು 2013 ಖರ್ಗೆ ಅವರೇ ಸಿಎಂ ಮಾಡ್ಬೇಕಾಗಿತ್ತಿಲ್ಲ, ಪರಮೇಶ್ವರ್ ಸಿಎಂ ಮಾಡ್ಬೇಕಾಯ್ತು. ಪ್ರಿಯಾಂಕಾ ಖರ್ಗೆ ಅವರು ಫಸ್ಟ್ ಟೈಮ್ MLA ಆಗಿ 2 ಸಚಿವ ಸ್ಥಾನ ಕೊಟ್ಟು ಪುತ್ರ ವ್ಯಾಮೋಹದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ, ಅಲ್ಲಿಂದ ಇವರು ರಾಷ್ಟ್ರೀಯ ಬಿಜೆಪಿ ಅವ್ರನ್ನ ಸಿಎಂ ಮಾಡಿ. ಇತ್ತೀಚೆಗೆ ರಾಜೇಂದ್ರ KN ರಾಜಣ್ಣ ಅವರ ಮಗ ಹೇಳ್ತಾರೆ, ಅಮಿತ್ ಶಾ ನನ್ನ ಕರೆದು ಅರ್ಧ ಗಂಟೆ ಮಾತಾಡಿದ್ರು ಅಂತ ಚರ್ಚೆಗಳಾಗ್ತಿದ್ರಿ ಕರ್ನಾಟಕದಲ್ಲಿ. ಅಂತ ಅಪಾರ್ಚುನಿಟಿ ಏನಾದರೂ ಸಿಕ್ಕರೆ 40-50 ಜನ ಸಿಕ್ಬಿಟ್ರೆ, ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ನೇತೃತ್ವದಲ್ಲಿ 44 ಜನ ಬಂದ್ರಲ್ಲ, ಹಂಗೇನಾದರೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದ್ಬಿಟ್ರೆ ವೇಟ್ ಮಾಡ್ತಿದೆ ಬಿಜೆಪಿ ಅಂತ ಊಹಾಪೋಹಗಳಿಗೆ ಭಾರತೀಯ ಜನತಾ ಪಕ್ಷ ಉತ್ತರ ಕೊಡಕ್ ಆಗಂಗಿಲ್ಲ. ಮತ್ತು ಸ್ವತಃ ರಾಜಣ್ಣ ಅವ್ರ ಮಗ ಏನು ರಾಜೇಂದ್ರ ಅವರು, ನಾನು ಸಹಕಾರದ ವಿಚಾರವಾಗಿ ಸನ್ಮಾನ್ಯ ಅವರು ಸಹಕಾರ ಸಚಿವರು, ಈ ದೇಶದ ಸಹಕಾರ ಸಚಿವರಾದಂಥ ಅಮಿತ್ ಶಾಜಿ ಅವರನ್ನು ಆ ವಿಚಾರವಾಗಿ ನಾನು ಭೇಟಿ ಮಾಡಿದ್ದೆ ಅಂತ ಅವ್ರು ಸ್ಪಷ್ಟೀಕರಣ ಕೊಟ್ಟಾರ. ಇದು ಎಲ್ಲೇ ಒಂದು ಊಹಾಪೋಹ, ನಾವು ಅದ್ರ ಬಗ್ಗೆ ಮಾತನಾಡೋದು ಬೇಡ. DK ಶಿವಕುಮಾರ್ ಮಾತು ಕೇಳಿಸ್ಕೊಂಡ್ರೆ ಈಗ ಒಂದು ಸೆಂಟೆನ್ಸ್ ಹೇಳಿದ್ರು ಅವರು, ಕುದುರೆ ವ್ಯಾಪಾರದ ಪಿತಾಮಹ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅವ್ರು. ಈಗ ಪ್ರವೀಣ್ ಅವರೇ ಇವರು ಪಿತಾಮಹ ಅಂತ ಹೇಳಿದ್ರಲ್ಲ, ನಾನು ಅವ್ರಿಗೆ ಪರ ಪಿತಾಮಹ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಪಿತಾಮಹನ್ಕಿಂತ ಮೇಲಿನ ಸ್ಥಾನ ಪರಮ ಪಿತಾಮಹ. ನೀವು ಆಗ್ಲೇ ಸುಳ್ಳು ಆರೋಪ ಮಾಡಿದ್ರಿ ನಮ್ಮ ಮೇಲೆ, ಏನು ನೀವು ಖರೀದಿ ಮಾಡಿದ್ರಿ ಅಂತ. ನಾವು ಖರೀದಿ ಮಾಡಿಲ್ಲ. ಪಾರ್ಟಿಯವರು ಹೇಳಿದ್ದ ನಾನು ಹೇಳಿದ್ದಲ್ಲ, ನಿಮ್ ಯತ್ನಾಳ್ ಅವರು ಹೇಳಿದ್ದಾನೆ, ಆಪರೇಷನ್ ಕಮಲ ಮಾಡಿದ್ರು ಅಂತ ಹೇಳಿದ್ದ ನಾನು ಹೇಳಿದ್ದೇನೆ. ಜನಾರ್ದನ್ ರೆಡ್ಡಿ ಅವರು ದೆಹಲಿಗೆ ಕುಂತಿದ್ ನೋಡಿಲ್ವಾ ರಾಜ್ಯದ ಜನ? ಅದು ವೈಯಕ್ತಿಕ ದ್ವೇಷ. ಒಂದು ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ, ಆಗ್ಲೇ ನಾನು ರವಿ ಗಣಿಗ ಅವ್ರ ವಿಚಾರನ ಹೇಳಿದೆ. ಈಗ ಅವರು ಬಿಜೆಪಿ ಅವರು ಶಾಸಕರನ್ನ ಕಡಿಮೆ ಮಾಡ್ತಾರೆ, ಅವರೇ ಅವ್ರ ಪಾರ್ಟಿ ಶಾಸಕರನ್ನ ಕಡಿಮೆ ಮಾಡ್ತಾರೆ. ನೀವೇನ್ ಮಾಡ್ತೀರಿ ಹೇಳಿ? ಹೇಳ್ತಾ ಇದ್ದೀನಿ, ಹೇಳಕ್ ನಾನು ಬಿಡ್ತಾ ಇಲ್ಲ. ಪ್ಲೀಸ್ ಕಂಟಿನ್ಯೂ. ಈಗ ನೋಡಿ, ಒಂದು ಜವಾಬ್ದಾರಿತ ವಿರೋಧ ಪಕ್ಷ ಆಗಿ ನಾವು ಇವರು ಈ ಕುರ್ಚಿ ಕಿತ್ತಾಟ ನೋಡ್ಕೊತ ಕೊಡ್ಬೇಕಾ ಈ ರಾಜ್ಯದಾಗ ಜನರು? ಇವ್ರಿಗೆ 136 ಸೀಟ್ ಈ ರಾಜ್ಯದ ಜನತೆ ಕೊಟ್ಟಿದ್ದು ಇದಕ್ಕ. ನಾನ್ ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ, ನಾನ್ DCM, ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳಕ್ಕೆ 136 ಸೀಟ್ ಕೊಟ್ಟಿದ್ದು. ದಲಿತ ಮುಖ್ಯಮಂತ್ರಿ ಅದು 2.5 ವರ್ಷಗಳಿಂದ ಈ ನಾಟಕ ಪ್ರಹಸನಗಳನ್ನ ಮಾಡ್ಕೊಂಡು ಬರ್ತಾ ಇದಾರ. ನಾನು ಈ ದೇಶದಾಗ ರಾಜ್ಯದಾಗ ಏನಾಗೈತಿ, ಕಬ್ಬಿನ ಬೆಲೆ ಸಮಸ್ಯೆ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡ್ರಿ ಅಂತ ಹೇಳಿದಾಗೂ ಕೂಡ ಇವ್ರು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡ್ತಾರಲ್ಲ, ಹಂಗಾಗ್ಬಿಡುತ್ತೆ ನಿಮ್ದು ಪರಿಸ್ಥಿತಿ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟು ಇಡೀ ಉತ್ತರ ಕನ್ನಡದಲ್ಲಿ ಪ್ರವಾಹ ಬರ್ತಾ ಇತ್ತು ಸರ್. ಜನ ಮನೆ ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಪ್ಲೀಸ್ ಕೇಳಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಇಡೀ ಉತ್ತರ ಕನ್ನಡದ ಜನ ನೀರಲ್ಲಿ ಕಣ್ಣೀರು ಅಳ್ತಾ ಇದ್ರು ಸಂಪೂರ್ಣವಾಗಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಪ್ರವಾಹ ಬಂದಾಗ ಮರನೇ ದಿನ ಹೋಗಿ, ಹೌದು ಸರ್ ನಾನು ಹೇಳ್ತಾ ಇರೋದು, ಅವ್ರು ಇಲ್ಲ ಸಿಎಂ ಆದಾಗಲ್ಲ ಸರ್. ನಿಮ್ಗೊಂದು ಕರೆಕ್ಷನ್ ಮಾಡಬಯಸ್ತೇನೆ. ಅವರು ಸಿಎಂ ಆದಾಗ ಮಂತ್ರಿಮಂಡಲ ರಚನೆ ಆಗ್ಲಿಲ್ಲ ಅಂದ್ರೂ ಕೂಡ ಪ್ರವಾಹ ಬಂದಾಗ ನಾವು 1 ಎಕರೆಗ ತೋಟಗಾರಿಕೆ ಬೆಲೆಗೆ 20,000 ರೂಪಾಯಿ ಪರಿಹಾರಧನ ಕೊಟ್ಟು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ನಾನೀಗ ಏನ್ ಹೇಳ್ಬಯಸ್ತಾ ಇದೀನಿ ಅಂತಂದ್ರೆ, ಇವತ್ತು ಕಬ್ಬಿನ ಬೆಲೆ ಸಮಸ್ಯೆ ನಡೆದತಿ, ಖರೀದಿ ಕೇಂದ್ರ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳನ್ನ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡಕ್ ಆಗ್ತಾ ಇಲ್ಲ, ನೀರ್ ಬಿಟ್ಟಿದಾರ. ಕೇಂದ್ರದವರು ಮಾಡ್ಬೇಕು ಅಂತ ಇಲ್ಲ ಸರ್ಕಾರ. ಏನು ಕೇಂದ್ರಾಡಳಿತ ಪ್ರದೇಶ ಏನಿದು? ಏನು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರದಾಗ. ದಿನೇಶ್ ಅವರು, ನೀವು ಈಗ ಹೇಳ್ತಾ ಇದ್ರಿ ಇವ್ರು ನೀನಾ ನಡುವೆ ಜನ ಮಾತ್ರ ಬಡವಾಗಿದ್ದಾರೆ ಅಂತ. ಹೌದು, ಯಾಕಂದ್ರೆ ಇವತ್ತು ಏನು ಇವರು ಕಚ್ಚಾಡ್ಕೊಂಡು ಕೂತವ್ರೆ, ಇವತ್ತು ರಾಜ್ಯದಲ್ಲಿ ಇವ್ರೇನೋ ಮೊನ್ನೆ DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ಡೆಲ್ಲಿಲಿ ಇದ್ರೆ 10 ಸಿಗರೇಟ್ ಸೇದ್ದಂಗೆ ಅಂತ.
ಇವತ್ತು ಬೆಂಗಳೂರಲ್ಲಿ ಇದ್ರೆ 3 ಸಿಗರೇಟ್ ಸೇರಿದಂಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಷ್ಟು ಹಾಳಾಗಿದೆ. ನಮ್ಮ ವ್ಯವಸ್ಥೆನೂ ಹಾಳಾಗಿದೆ. ಜೊತೆಗೆ ಕ್ರೈಮ್ ರೇಟು 47% ಇನ್ಕ್ರೀಸ್ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಸ್ ಪ್ರಕಾರ. ಇವತ್ತು ಹೋಮ್ ಮಿನಿಸ್ಟ್ರು ಅಸಹಾಯಕ ಪರಿಸ್ಥಿತಿಲಿ ಕೂತವ್ರೆ. ಅವ್ರಿಗೆ CM ಸ್ಥಾನ ಕೊಟ್ರೆ ರಾಜ್ಯ ಅಂತೂ ಅಲ್ಲೋಲ ಕಲ್ಲೋಲ ಆಗೋದಂತೂ ನಿಜ. ಇವತ್ತು ರಾಜ್ಯಕ್ಕೆ ಬೇಕಾಗಿರೋದು ಜಾತಿ ಮುಖಂಡರಲ್ಲ, ನಮ್ಗೆ ಬೇಕಾಗಿರೋದು ಸಮರ್ಥ ನಾಯಕರು ಬೇಕು, ಆಡಳಿತ ಮಾಡೋ ಯೋಗ್ಯತೆ ಇರಬೇಕು. ಇವತ್ತು ಇದೆರಡೂ ಇಲ್ಲದೆ ಇರೋ ವ್ಯಕ್ತಿಗಳು ಇವತ್ತು ಕಚ್ಚಾಡ್ತಾ ಕೂತಿದ್ದಾರೆ. ಇವತ್ತು ಇನ್ನೂ ಒಂದು ಹೇಳ್ತೀನಿ, ಇದೇ DCC ಬ್ಯಾಂಕು ಬೆಳಗಾವಿನಲ್ಲಿ ಇದೇ ಸಿದ್ದರಾಮಯ್ಯ ಬಣದವರು ಹೋಗಿ ಬಿಜೆಪಿ ಅವ್ರ ಜೊತೆ ಟೈಅಪ್ ಆಗಿ ಅವರು ಅಧ್ಯಕ್ಷ ಯಾವ್ದಾದ್ರು ಕ್ಷೇತ್ರ ಇರ್ಬೋದು, ಇವರು ಇವತ್ತು ಯಾವ್ದಾದ್ರು ಕ್ಷೇತ್ರ ಇರ್ಬೋದು, ಇವತ್ತು ಬಿಜೆಪಿ ಅವರು ಅಧ್ಯಕ್ಷರಂತೆ, ಕಾಂಗ್ರೆಸ್ ಅವರು ಉಪಾಧ್ಯಕ್ಷರಂತೆ. ಈ ಒಂದು ಹೀನಾಯ ಪರಿಸ್ಥಿತಿಗೆ ತಂದವ್ರೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಇವತ್ತು ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗಿದೆ ಇವತ್ತು ಇಡೀ ದೇಶದಲ್ಲಿ ನಶಿಸಿ ಹೋಗ್ತಾ ಇದೆ ಕಾಂಗ್ರೆಸ್. ಅದು ಉಳ್ಕೊಂಡಿರೋದು ಕೇವಲ ಕರ್ನಾಟಕ, ಆಮ್ ಆದ್ಮಿಗೆ ಅರಿವಿಗೆ ಬರಲಿಲ್ಲ. ಕರ್ನಾಟಕ ಮತ್ತೆ ಆಮ್ ಆದ್ಮಿಗೆ ಅರಿವು ಬರಲಿಲ್ಲ. ನಮ್ಗೆ ಅರಿವು ಬಂದಿದ್ದಕ್ಕೆ ನಾವು ಅಪೋಸ್ ಮಾಡ್ದೋ ಬಿಟ್ಟಾಯ್ತು. ನಾನು ಹೇಳೋದು ಕೇಳಿ ಈಗ ಸ್ವಲ್ಪ. ಇವತ್ತು ನಾನು ಹೇಳೋದು ಕಂಪ್ಲೀಟ್ ಮಾಡಕ್ ಬಿಡಿ ಸರ್, ನಮ್ಗೆ 1 ನಿಮಿಷ ಟೈಮ್ ಕೊಡಿ. ಹೌದು ಸರ್, 1 ನಿಮಿಷ ಟೈಮ್ ಕೊಡೋದು. ನಾವ್ ಹೇಳ್ತಾ ಇರೋದು ಇಷ್ಟೆಲ್ಲ ನಾವು ಹೋರಾಟ, ಇವತ್ತು ಇವರು ಎಲ್ಲ ನಶಿಸಿ ಹೋಗಿದೆ. ಇವತ್ತು ರಾಹುಲ್ ಗಾಂಧಿಗೆ ಅರಿವಾಗಿರೋದೇನಂದ್ರೆ ಸೂಟ್ ಕೇಸ್ ತಂದು ಕೊಡೋರ್ಗಿಂತ ಆಡಳಿತ ಮಾಡೋದು ಇಂಪಾರ್ಟೆಂಟ್ ಅನ್ನೋದು ಅರಿವಾಗಿರೋದ್ರಿಂದ ಸೂಟ್ ಕೇಸ್ ನ ದೂರ ಇಟ್ಟವ್ರೆ. ಆಡಳಿತ ಬೇಕು ಅಂತ ಕೂತವ್ರೆ ಅಷ್ಟೇ. ನಾನು ಹೇಳ್ತಾ ಇರೋದು ವಾಟ್ ನೆಕ್ಸ್ಟ್ ಸರ್, ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು, ಏನಾಗಬಹುದು ಅಂತ ನೋಡಿ. ಕರ್ನಾಟಕದ ಒಂದು ಜಾತಿಯ ಒಂದು ರಾಜಕಾರಣ ಅಂತ ನೋಡಿದಾಗ ಬಹುಶಃ DK ಶಿವಕುಮಾರ್ ಅವರು ಕರ್ನಾಟಕದ ಒಂದು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಕ್ಕಲಿಗ ಸಮುದಾಯಕ್ಕೆ ಕಳೆದ ಬಾರಿ ಈಗ 2.5 ವರ್ಷದಿಂದ ಆದಂಥ ಚುನಾವಣೆಯಲ್ಲಿ ನೀವು ಅವಾಗಲೇ ಒಂದು ಪ್ರಸ್ತಾಪ ಮಾಡಿದ್ರಿ, ನನಗೆ ಪೆನ್ನು ಪೇಪರು ಅಂತ DK ಶಿವಕುಮಾರ್ ಚುನಾವಣೆ ಸಂದರ್ಭದಲ್ಲಿ ಭಾಷಣ ಮಾಡಿದರು. ಆ ಕಾರಣಕ್ಕಾಗಿ ಭಾಳ ದೊಡ್ಡ ಮಟ್ಟದ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ಗೆ ಬಂದಿರೋದ್ರಿಂದನೇ ಕ್ಲಿಯರ್ ಮೆಜಾರಿಟಿ ಬರೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಈ ಬಾರಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ದರೆ ಒಂದು ಪ್ರಬಲ ಒಕ್ಕಲಿಗ ಸಮುದಾಯ ಏನಿದೆ ಅದು ಕಾಂಗ್ರೆಸ್ನಿಂದ ದೂರ ಆಗುವಂಥ ಒಂದು ಸಾಧ್ಯತೆ ಇದೆ. ಇನ್ನೊಂದು ಕಡೆ MB ಪಾಟೀಲ್ ಅವರು ಲಿಂಗಾಯತದ್ದು. ಸೊ ಅವರು ಮುಖ್ಯಮಂತ್ರಿ ಆಗ್ಬೇಕಂತಿದ್ರು ಕೂಡ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿರೋದ್ರಿಂದ ಎಲ್ಲೋ ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಕಡೆ, ಹಿಂದ ಒಂದು ಕಡೆ ಆದರೆ ಒಕ್ಕಲಿಗ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್ ಇದೆ. ಈ ಸರ್ತೆ ಬಹುಶಃ DK ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ರೆ, ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಏಟನ್ನು ಕೊಡುತ್ತೆ. ಆದ್ರೆ ಇಬ್ಬರಿಗೂ ಆಯ್ಕೆ ಇಲ್ಲ, ಆಲ್ಟರ್ನೇಟಿವ್ ಆಯ್ಕೆಗಳು. ನೋಡಿ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ, ಒಂದ್ ಕಡೆ ಕುರ್ಚಿ ಹೋರಾಟ, ಒಂದ್ ಕಡೆ ಸಂಪುಟ ವಿಸ್ತರಣೆ ಹೋರಾಟ, ಒಂದ್ ಕಡೆ DC ಅಧ್ಯಕ್ಷ ಸ್ಥಾನ, KPC ಅಧ್ಯಕ್ಷ ಸ್ಥಾನ. ಇದರಲ್ಲಿ 1700 ಕನ್ನಡ ಶಾಲೆಗಳು ಇವತ್ತು ರಾಜ್ಯದಲ್ಲಿ ದುಡ್ಡಿಲ್ಲ ಅಂತ ಮುಚ್ಚಿದ್ದಾರೆ. ಅದಕ್ಕೆ ಯಾರು ಹೊಣೆ? ಮುಚ್ಚಿದ್ದಾರೆ. ಇವತ್ತು ಸ್ಟೇಟ್ಮೆಂಟ್ ನೋಡಿ ನೀವು. ಅದಾದ್ಮೇಲೆ ಇವತ್ತು ಆಡಳಿತ ಯಂತ್ರ ಕಂಪ್ಲೀಟ್ ನಿಂತೋಗಿದೆ, ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲೇ ಇಲ್ಲ ಇವತ್ತು. ಸೊ ಹೀಗಾಗಿ ಇಲ್ಲಿ ಇವರು CM ಕುರ್ಚಿಗಳಿಗಿನ ಸ್ಥಾನಕ್ಕಿಂತ ಮೊದಲಾಗಿ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕಾಯ್ತೆ. ರಾಜ್ಯದ ಅಭಿವೃದ್ಧಿ ಹೀಗೆ ಹೋಯ್ತಂದ್ರೆ ಜನ ದಂಗೆಡ ಪರಿಸ್ಥಿತಿ ಆಗ್ತದೆ. ಯಾಕಂದ್ರೆ ಇವತ್ತು ಜನಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ, ನೀರಿನ ಏರಿಕೆ ಮಾಡಿದ್ದಾರೆ, ಎಲ್ಲಾದ್ರೂ ಬೆಲೆ ಏರಿಕೆ ಮಾಡಿ ಇವ್ರು ಕುರ್ಚಿಗೋಸ್ಕರ ಹೋರಾಟ ಮಾಡಿದ್ರೆ ಇಂಥ ಸರ್ಕಾರ ತಂದ್ವಿ ಅಂತ ಹೇಳಿ ಇವತ್ತು ತಲೆ ಚಚ್ಕೊಂತ ರಾಜ್ಯದ ಬಿಜೆಪಿಯಿಂದ. ನೋಡಿ, ನಾನು ಇವರು ಸರ್ಕಾರದಾಗ ಯಾರ CM ಆಗ್ರಿ, ಯಾರ DCM ಆಗ್ರಿ, ಯಾರ ಅಧ್ಯಕ್ಷ ಆಗಿ ನಮಗೆ ಸಂಬಂಧ ಇಲ್ಲ. ಒಬ್ಬ ಜವಾಬ್ದಾರಿತ ವಿರೋಧ ಪಕ್ಷ ಆಗಿ ನಾವೇನು ಹೇಳಿ ಬಯಸ್ತಾ ಇದೀವಿ ಅಂದ್ರೆ, ಇವತ್ತು ಖರ್ಗೆಜಿ ತಮ್ಮ ಅಸಹಾಯಕತೆ ಪ್ರದರ್ಶನ ಮಾಡ್ತಾ ಇದ್ದಾರ. ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಇಲ್ಲ, ಅದು ಟೋಟಲಿ ಗಾಂಧಿ ಕುಟುಂಬ, ಕಾಂಗ್ರೆಸ್ ಗಾಂಧಿ ಕುಟುಂಬ ಕ್ಲೀನ್ ಆಗಿದೆ. ನಾನೇನ್ ಬಯಸ್ತಾ ಇದ್ದೀನಿ ಕೊನೆಯದಾಗಿ ಅಂತಂದ್ರೆ, ಕಳೆದ 2.5 ವರ್ಷದಿಂದ ಬರೀ ಡೈವರ್ಷನ್ ಟ್ಯಾಕ್ಟಿಕ್ ಮಾಡ್ಕೋತ ನಾನ್ CM ನೀನ್ CM ಅಂತ ಹೇಳ್ಕೋತ ಏನ್ ಗಣತಿ ವಿಚಾರ ಆಗಿರ್ಬೋದು, ಮೀಸಲಾತಿ ಒಳ ಮೀಸಲಾತಿ ವಿಚಾರ ಇರ್ಬೋದು, ಇಂಥವೆಲ್ಲ ಟ್ಯಾಕ್ಟಿಕ್ಗಳನ್ನ ಮಾಡ್ಕೋತ ಕಾಲಹರಣ ಮಾಡ್ತಾ ಇದಾರ. ಜನ ರೊಚ್ಚಿಗೆದ್ದು ಬೀದಿಗೆ ಬೀಳೋಕ್ಕಿಂತ ಮುಂಚೆ ಸುಧಾರಿಸ್ಕೊಳ್ರಿ, ಉತ್ತಮ ಸುಶಾಸನ ಕೊಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಜನಕ್ಕೆ ನೀವು ಸರ್ಕಾರ ವಿಸರ್ಜನೆ ಮಾಡಿ ಜನರ ಹತ್ರ ಹೋಗ್ರಿ, ಯಾರು CM ಆಗ್ಬೇಕನ್ನೋ ಜನ ಉತ್ತರ ಕೊಡ್ತಾರೆ, ಸರಿಯಾಗಿ ಪಾಠ ಕಲಿಸ್ತಾರ ಅಂತ ಸಂದರ್ಭ ಹೋಗೋದಕ್ಕೆ ಜನರ ದುಡ್ಡು ಸರ್, ನಿಮ್ ರಾಜಕೀಯ ಪಕ್ಷಗಳ ದುಡ್ಡಲ್ಲ. ಈ ರೀತಿ ಮಾಡ್ಬೇಕಾ? ನಿಮ್ಮದೇ ಪಾರ್ಟಿ ಅಧ್ಯಕ್ಷರನ್ನ ವಿರೋಧ ಪಕ್ಷದವರನ್ನ ಮಾಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಂಡ್ರಿ ಅನ್ನೋದು ಪ್ರಶ್ನೆಗೆ ಉತ್ತರ ಆಂತರಿಕ. ಅದು ಓಕೆ ಸರ್, ಯಾರು ವಿರೋಧ ಪಕ್ಷ ನಾಯಕನ? ನೋಡ್ರಿ, ವಿರೋಧ ಪಕ್ಷದ ನಾಯಕ ಪಕ್ಷದ ಆಂತರಿಕ ವಿಚಾರ ನಾಯಕ ವಿಚಾರ ಹೇಳಿ
ಸರ್, ಒಂದು ವಿರೋಧ ಪಕ್ಷದ ನಾಯಕ ವಿಚಾರ ಪಕ್ಷದ ಅಧ್ಯಕ್ಷ ಸರ್, ನಾನು ವಿರೋಧ ಪಕ್ಷದ ನಾಯಕ ರಾಜ್ಯದ ಆಡಳಿತ ವಿರೋಧ ಪಕ್ಷದ ನಾಯಕರನ್ನ ಇಲ್ಲ, ರಾಜ್ಯದ ಆಡಳಿತ ಮಾಡಬೇಕಾಗಿತ್ತು. ಸಮಯ ತೆಗೆದುಕೊಂಡು ನಾವೆಲ್ಲ ನಮೂನೆ ಹೋರಾಟಕ್ಕೆ ಬಂದಿದ್ದೀವಿ. 1.5 ವರ್ಷ ಸಮಯ ತೆಗೆದುಕೊಂಡು ನಮ್ಮ ಹೋರಾಟದ ಪ್ರತಿಫಲ ವಿರೋಧ ಪಕ್ಷ ಮುಖ್ಯ ಹೇಳಿ ಆಡಳಿತ ಪಕ್ಷದ ಮುಖ್ಯ ಕಾರ್ಯವೈಖರಿ ಅಂತ. ಆಡಳಿತ ಮಾಡ್ಬೇಕಲ್ಲ ಸರ್. ಆಡಳಿತ ಮುಖ್ಯ ನಡ್ಸ್ಕೊಂತ ನೀತಿ ಅದು ಮಾಡ್ಬಾರ್ದು. ರಾಜ್ಯ ಕಂಪ್ಲೀಟು ಹಳ್ಳ ಹಿಡ್ದಿದೆ. ರೋಡಲ್ಲಿ ಗುಂಡಿ ಬಿದ್ದಿರೋಕ್ಕೆ ಒಂದ್ ಬಾಂಡ್ಲಿ ಮಣ್ಣು ಹಾಕೋ ಯೋಗ್ಯತೆನೂ ಇವ್ರಿಗಿಲ್ಲ. ಪ್ರೆಸೆಂಟ್ ಇವತ್ತು ಏನಾಗ್ತಾ ಇದೆ ಅಂದ್ರೆ ಸ್ಪೇಸ್ ಟೆಕ್ನಾಲಜಿಲಿ ಲೂಟ್ ಮಾಡ್ತಾವ್ರೆ ಪ್ರತಿಯೊಬ್ರು. ಇದರಲ್ಲಿ ನಾವು ನೋಡಿದಾಗ ಇವತ್ತು ಪ್ರೆಸೆಂಟ್ ಇಬ್ರು ರಾಜೀನಾಮೆ ಕೊಟ್ಬಿಟ್ಟು ಯಾರು ಕೃಷ್ಣ ಬೈರೇಗೌಡರು ಅಂತವ್ರು ಒಬ್ರು CM ಆದ್ರೆ ರಾಜ್ಯಕ್ಕೆ ಒಳಿತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಜಾತಿಗಿಂತ ಮುಖ್ಯವಾಗಿ ಆಡಳಿತ ನೈಪುಣ್ಯತೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇವ್ರಿಗೆ ವಯಸ್ಸಾಯ್ತು, ಅವರು ಸುಮ್ಮನೆ ಒಂದು ಜಾತಿ ಬಣ ಇಟ್ಕೊಂಡು ಇವತ್ತು ಇನ್ನೂ ಒಂದು ಹೇಳ್ಬಿಡ್ತೀನಿ, ಯಾರು ಈ ಜಾತಿ ಮುಖಂಡ್ರು ಅನ್ಕೊಂಡು ಈ ಸ್ವಾಮೀಜಿಗಳು ಹಿಡ್ಕೊಂಡು ಈ ಜಾತಿ ತೋರಿಸ್ಕೊಂಡು ಬರ್ತಾರಲ್ಲ, ಇವ್ರುಗಳಿಗೆ ದಯವಿಟ್ಟು ರಾಜ್ಯದ ಜನಗಳು ಇನ್ನು ಮುಂದೆ ಇವ್ರುಗಳನ್ನ ಬೆಂಬಲಿಸಬಾರ್ದು ಅಂತ ಹೇಳ್ತೀನಿ. ಒಂದು ಸೆಕೆಂಡ್, ಏನಂದ್ರೆ ನೋಡಿ, ಹಿಂದೆ ಈ ರೀತಿಯ ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆ ಅಂತ ಬಂದಾಗ ಈ ಶಾಸಕರು ಪಕ್ಷಾಂತರ ಆಗ್ತಾ ಇದ್ರು. ಅದಕ್ಕೆ ಆಂಟಿ ಡಿಫೆಕ್ಷನ್ ಅಂತ ಒಂದು ಲಾ ತಗೊಂಡ್ಬಂದ್ರು, ಪಕ್ಷಾಂತರ ನಿಷೇಧ ಕಾಯ್ದೆ. ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಆ ಪಕ್ಷಾಂತರ ಅದು ಆಯ್ತು. ಅದಾದ್ಮೇಲೆ ಈ ಪಕ್ಷಾಂತರಕ್ಕೆ ರಂಗೋಲಿ ಕೆಳಗೆ ನುಗ್ಗೋದಂತಾರಲ್ಲ, MLAಗಳನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಚುನಾವಣೆಗೆ ನಿಲ್ಲಿಸುವಂತ ಆಪರೇಷನ್ ಕಮಲ ಹುಟ್ಟಾಕಿದ್ದು ಬಿಜೆಪಿ. ಹೀಗಾಗಿ ಬಿಜೆಪಿಗೂ ಕೂಡ ಈ ರಾಜಕೀಯ ನೈತಿಕತೆ ಪಾಠ ಮಾಡುವಂತ ಮಾರಲ್ ರೈಟ್ಸ್ ಅವ್ರಿಗೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ 4 ಜನರು ಕೂಡ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಕರ್ನಾಟಕದಲ್ಲಿ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಮದ್ದರಿಯುತ್ತೆ, ನಾಯಕರು ಏನು ಮಾಡ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಇದರೊಂದಿಗೆ ಇವತ್ತಿನ ಜಿ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.